ವೆಲ್ಕಮ್ ಟು ಗುರುದೀಕ್ಷಾ ಅಕಾಡೆಮಿ ಜಿಯೋಗ್ರಫಿ ಓರಿಯೆಂಟೇಷನ್ ಕ್ಲಾಸ್. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಸಿಲೆಬಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಜಿಯೋಗ್ರಫಿ ಅಂತಂದರೆ ಏನು, ಸೊ ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ಎಷ್ಟು ಭಾಗಗಳಾಗಿ ಬರುತ್ತೆ, ಎಷ್ಟು ಭಾಗಗಳಾಗಿ ನಾವು ಮಾಡ್ಕೊಂಡಿದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ನಾವು ಎಷ್ಟು ಭಾಗಗಳಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ, ಹಾಗೂ ಎಷ್ಟು ಭಾಗಗಳಾಗಿ ನಾವು ಓದಬೇಕು, ಸೊ ಅದರಲ್ಲಿ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ, ಸೊ ಅದನ್ನು ಔಟ್ಲೈನನ್ನು ನಾವು ನಿನ್ನೆ ಕ್ಲಾಸಲ್ಲಿ ನಾವು ತುಂಬ ಚೆನ್ನಾಗಿ ನಾವು ಡಿಸ್ಕಷನ್ ಮಾಡಿದ್ವಿ, ಹೌದಾ. ಸೊ ನಿನ್ನೆ ಮತ್ತೆ ನಾನು ಸ್ವಲ್ಪ ರಿಸೋರ್ಸಸ್ನ ಹೇಳಿದೆ, ಅಂದರೆ ಯಾವ್ಯಾವ ಬುಕ್ಸ್ನ ನೀವು ರೆಫರ್ ಮಾಡಬೇಕು, ಸೊ ಸೋರ್ಸಸ್ಸು ಯಾವುದೇ ತೊಗೊಬೇಕು ಅಂತ ಅಂದ್ಬಿಟ್ಟು. ಸೊ NCERT ದಿ ಬೆಸ್ಟ್ ಸೋರ್ಸು. ಸೊ UPSC, KPSC, PSI, PC, SDA, FDA ಎಲ್ಲ ಎಕ್ಸಾಮ್ಗೂ ಕೂಡ NCERT ದಿ ಬೆಸ್ಟ್ ಸೋರ್ಸು. ಸೊ NCERT ಯಾರು ಓದೋಕ್ಕಾಗಲ್ವೋ ಅವರು ಏನು ಮಾಡ್ಬೋದು ಅಂತಂದರೆ ಬಡೇಮಿಯಾ ಅಂತ ಅಂದ್ಬಿಟ್ಟು ಒಂದು ಬುಕ್ ಇದೆ, MA ಬಡೇಮಿಯಾ ಅಂತ ಅಂದ್ಬಿಟ್ಟು. ಅದು ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. ಸೊ ಕನ್ನಡ ಮೀಡಿಯಮಲ್ಲಿ NCERT ಅವೈಲಬಲ್ ಇಲ್ಲ, ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅದಕ್ಕೆ ಹೋಗ್ಬೋದು. ಸೊ NCERT ಯಾರಿಗಾದ್ರು ಓದೋಕ್ಕೆ ಕಷ್ಟ ಆಗ್ತಾಯಿದ್ರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು, ಸೊ ಅವರು ಕೂಡ ಏನು ಮಾಡ್ಬೋದು, MA ಬಡೇಮಿಯಾ ಸರ್ದು ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅದು ಕೂಡ ನಿಮಗೆ ಎಲ್ಲ ಆ್ಯಂಗಲ್ಸಲ್ಲೂ ಕೂಡ ಎಲ್ಲ ಟಾಪಿಕ್ಸ್ನೂ ಕೂಡ ಅವರು ನಿಮಗೆ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ಇವತ್ತು ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ PYQs ನಾವು ಡಿಸ್ಕಷನ್ ಮಾಡೋಣ. ಸೊ PYQs ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಇವತ್ತು ನಾನು 3 ಕ್ವಶನ್ ಪೇಪರ್ಸ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಸೊ ಮೊದಲನೇದಂತಂದರೆ 402. ಸೊ PSI 402. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ 402 ಪೋಸ್ಟ್ಗೆ ಕಾಲ್ ಆಗಿದ್ದಂಥ ಎಕ್ಸಾಮಿನೇಷನ್ ಇದು. ಸೊ ಇದರಲ್ಲಿ ಸುಮಾರು ಜಿಯೋಗ್ರಫಿ ಕ್ವಶನ್ಸ್ ಇದ್ದಾವೆ, ಒಂದು 8ರಿಂದ 10 ಕ್ವಶನ್ಸ್ ಇದ್ದಾವೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಸೆಷನ್ ಯಾವ ಥರ ಇರಬೇಕಂತಂದರೆ ಇಂಟ್ರಾಕ್ಷನ್ ಸೆಷನ್ ಇರಬೇಕು. ಸೊ ನೀವೆಲ್ಲರೂ ಕೂಡ ಸ್ಟಾರ್ಟರ್ಸ್ ಇರ್ತೀರಾ, ಹೊಸಬ್ರು ಇರ್ತೀರಾ. ಅಟ್ಲೀಸ್ಟ್ ನೀವೇನು ಮಾಡ್ಬೇಕಂತಂದರೆ, ಈಗ ನಾನೀಗ ಕ್ವಶನ್ಸ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಕ್ವಶನ್ಸ್ನ ನಾನು ರೀಡ್ ಮಾಡ್ತೀನಿ. ಸೊ ರೀಡ್ ಮಾಡಾದ್ಮೇಲೆ ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಸೊ 1 ನಿಮಿಷ ಟೈಮ್ ಕೊಡ್ತೀನಿ. ಸೊ ನೀವೇನು ಮಾಡ್ಬೇಕಂತಂದರೆ, ಸೊ ಆನ್ಸರ್ಸನ್ನು ನೀವು ಗೆಸ್ ಮಾಡ್ಬೋದು, ಅಥವಾ ಸೊ ನೀವು ಆನ್ಸರ್ಸನ್ನು ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡೋಣ. ಸೊ ನೆನ್ನೆ ನಾನು ಇಂಡಿಯನ್ ಜಿಯೋಗ್ರಫಿ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸೊ ಕ್ಲೈಮೇಟ್ ಆಫ್ ಇಂಡಿಯಾ ಮತ್ತು ನೆಕ್ಸ್ಟು ಕ್ಲೈಮೇಟಿಕ್ ಕ್ಲಾಸಿಫಿಕೇಶನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಆ ಚಾಪ್ಟರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ಸೊ ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ರಿಗಾರ್ಡಿಂಗ್ ಕಾಪನ್ ಕ್ಲೈಮೇಟಿಕ್ ಕ್ಲಾಸಿಫಿಕೇಶನ್ ಇನ್ ಇಂಡಿಯಾ. ಸೊ ರಿಗಾರ್ಡಿಂಗ್ ಕಾಪನ್ ಕ್ಲೈಮೇಟಿಕ್ ಕ್ಲಾಸಿಫಿಕೇಶನ್ ಇನ್ ಇಂಡಿಯಾ. ಸೊ ಈ ಕಾಪನ್ ಅನ್ನುವಂಥವ್ರು ಒಬ್ಬರು ಜಿಯೋಲಜಿಸ್ಟ್ ಪ್ಲಸ್ ಬೊಟಾನಿಸ್ಟ್ ಅವರು, ಓಕೆನಾ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಂಟೈರ್ ವರ್ಲ್ಡ್, ಸೊ ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ರೀಜನ್ಗೆ, ಸೊ ಈಗ ಫಾರ್ ಎಕ್ಸಾಂಪಲ್ ಹಿಮಾಲಯಾಸು, ವೆಸ್ಟರ್ನ್ ಘಾಟ್ಸು, ಅದಾದಮೇಲೆ ನೆಕ್ಸ್ಟು ಡೆಸರ್ಟ್ಸು, ಪೆನಿನ್ಸುಲರ್ ಪ್ಲಾಟ್ಯೂಸು, ಕೋಸ್ಟಲ್ ರೀಜನ್ಸು. ಸೊ ಇದೇ ಥರ ಒಂದೊಂದು ಸ್ಪೆಸಿಫಿಕ್ ಕ್ಲೈಮೇಟಿಕ್ ಕಂಡೀಷನ್ ಇರ್ತಕ್ಕಂಥ ರೀಜನ್ಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಲೆಟರ್ಸನ್ನು ಕೊಡ್ತಾರೆ. ಇಂಗ್ಲೀಷ್ ಆಲ್ಫಾಬೆಟಿಕಲ್ ಲೆಟರ್ಸ್ ABCD ಈ ಥರ. ಸೊ ಒಂದು ಆಲ್ಫಾಬೆಟಿಕಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ ಕಾಂಬಿನೇಷನ್ ಏನು ಮಾಡ್ತಾರೆ ಅಂತಂದರೆ, ಸೊ ಒಂದೊಂದು ಕ್ಲೈಮೇಟಿಕ್ ರೀಜನ್ಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಸೆಟ್ ಆಫ್ ಕೋಡ್ಗಳನ್ನು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ವೆಹಿಕಲ್ಸಲ್ಲಿ ಕರ್ನಾಟಕ ವೆಹಿಕಲ್ಸ್ ಆದರೆ ಏನಂತ ಕೊಟ್ಟಿರ್ತಾರೆ, KA ಅಂತ ಬರೆದಿರ್ತಾರೆ. ಸೊ ತಮಿಳ್ನಾಡು ವೆಹಿಕಲ್ಸ್ ಆದರೆ ಏನು ಅಂತ ಬರೆದಿರ್ತಾರೆ, TN ಅಂತ ಬರೆದಿರ್ತಾರೆ. ಸೊ ಡೆಲ್ಲಿ ವೆಹಿಕಲ್ಸ್ ಆದರೆ ಏನಂತ ಬರೆದಿರ್ತಾರೆ, DL ಅಂತ ಬರೆದಿರ್ತಾರೆ. ಸೊ ನಾಗಾಲ್ಯಾಂಡ್ ವೆಹಿಕಲ್ಸ್ ಆದರೆ ಏನಂತ ಬರೆದಿರ್ತಾರೆ, NL ಅಂತ ಬರೆದಿರ್ತಾರೆ. ಸೊ ಕೇರಳ ವೆಹಿಕಲ್ಸ್ ಆದರೆ ಏನಂತ ಬರೆದಿರ್ತಾರೆ, KL ಅಂತ ಬರೆದಿರ್ತಾರೆ. ಸೊ ನಾವು ಈ ಒಂದು ಕೋಡನ್ನು ನೋಡಿದ ತಕ್ಷಣ ನಾವೇನಂತ ಅನ್ಕೋಬೋದು, ಸೊ ಈ ಗಾಡಿ ಪರ್ಟಿಕ್ಯುಲರ್ ಸ್ಟೇಟ್, ಸೊ ಕರ್ನಾಟಕ ಸ್ಟೇಟಿಂದ ಬಂದಿರತಕ್ಕಂಥ ಗಾಡಿ ಅಂತ ನಾವು ಅಂದ್ಕೊತೀವಿ. ಸೊ ಅದೇ ಥರ ಇವರು ಕಾಪನ್ ಅನ್ನುವಂಥವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಎಂಟೈರ್ ವರ್ಲ್ಡನ್ನು ಏನು ಮಾಡ್ತಾರೆ ಅಂತಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಧಾರದ ಮೇಲೆ ಏನು ಮಾಡ್ತಾರೆ, ಸೊ ಲೆಟರ್ಗಳ ಸಹಾಯದಿಂದ, ಇಂಗ್ಲೀಷ್ ಆಲ್ಫಾಬೆಟಿಕಲ್ ಲೆಟರ್ಗಳ ಸಹಾಯದಿಂದ ಏನು ಮಾಡ್ತಾರೆ, ಅವರು ಒಂದೊಂದು ಸ್ಪೆಸಿಫಿಕ್ ರೀಜನ್ಗೆ ಅವರು ಒಂದು ಕ್ಲೈಮ್ಯಾಟಿಕ್ ಕೋಡ್ಗಳನ್ನು ಕೊಡ್ತಾರೆ. ಸೊ ಆ ಥರ. ಸೊ ಇಲ್ಲಿ ನೋಡಿ, ಕೋರಮಂಡಲ್ ರೀಜನ್. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅವರು, AS ಅಂತ ಕೊಟ್ಟಿದ್ದಾರೆ. ಇದು ಆಪ್ಷನಲ್ಲಿ AS ಅಂತ ಕೊಟ್ಟಿದ್ದಾರೆ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು, AMW ಅಂತ ಕೊಟ್ಟಿದ್ದಾರೆ. ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್, BSHW ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಕಾಪನ್ ಕ್ಲಾಸಿಫಿಕೇಶನ್ನು A ಅಂತಂದ್ರೆ ಏನಂತಂದರೆ ಟ್ರಾಪಿಕಲ್ ರೀಜನ್ ಆಗಿರಬೇಕು. A ಅಂತಂದ್ರೆ ಏನಂತಂದರೆ ಟ್ರಾಪಿಕಲ್ ರೀಜನ್ ಅಂತಂದ್ರೆ ಏನು, ಉಷ್ಣವಲಯ ಆಗಿರಬೇಕು. ಸೊ ಆ ಒಂದು ಪ್ರದೇಶದಲ್ಲಿ ಏನಿರಬೇಕು ಅಂತಂದರೆ ಸ್ವಲ್ಪ ತಾಪಮಾನ ಜಾಸ್ತಿ ಇರಬೇಕು. ಸೊ ಕೋರಮಂಡಲ್ ರೀಜನ್ ಅಂತಂದರೆ ಯಾವುದು, ನಮ್ಮದು ಈಸ್ಟರ್ನ್ ಘಾಟ್ಸ್. ಸೊ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್, ಆ ರೀಜನ್ ನಾವೇಂತ ಕರಿತೀವಿ, ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ, ಕೋರಮಂಡಲ್. ಸೊ ಇಲ್ಲಿ
ಎ ಅಂತಂದ್ರೇನು, ಅದು ಟ್ರಾಪಿಕಲ್ ರೀಜನ್ಗೆ ಸೇರುತ್ತಾ? ಟ್ರಾಪಿಕಲ್ ರೀಜನ್ ಅಂತಂದ್ರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಾ? ಹೌದು, ಉಷ್ಣಾಂಶ ಜಾಸ್ತಿ ಇರುತ್ತೆ. ಎಸ್ ಅಂತಂದ್ರೆ ಸಮ್ಮರ್ ಡ್ರೈ ಆಗಿರಬೇಕು. ಸೊ ಎಸ್ ಅಂತಂದ್ರೆ ಸಮ್ಮರ್ ಡ್ರೈ ಆಗಿರಬೇಕು. ಸೊ ಕಾಪನ್ ಕ್ಲಾಸಿಫಿಕೇಶನ್ ಪ್ರಕಾರ ಸೊ ಕೋರಮಂಡಲ್ ರೀಜನ್ನು ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಸೊ ಇದು ಕಾಂಬಿನೇಷನ್ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸಿಗೆ AMW ಅಂತ ಕೊಟ್ಟಿದ್ದಾರೆ. ಎ ಅಂತಂದ್ರೆ ಟ್ರಾಪಿಕಲ್ ರೀಜನ್, ಎಂ ಅಂತಂದ್ರೆ ಸ್ಮಾಲ್ ಲೆಟರ್ ಎಂ ಅಂತಂದ್ರೆ ಮಾನ್ಸೂನ್ ಅಂತಂದ್ರೆ ಮುಂಗಾರು ಮಳೆ ಬರುವಂಥದ್ದು, ಡಬ್ಲ್ಯೂ ಅಂತಂದ್ರೆ ವೆಟ್ ಅಥವಾ ಶಾರ್ಟ್ ಸಮ್ಮರ್ ಡ್ರೈ ಅಂತ ಅಂದ್ಬಿಟ್ಟು, ವೆಟ್ ಅಥವಾ ಶಾರ್ಟ್ ಸಮ್ಮರ್ ಡ್ರೈ. ಎಂ ಅಂತಂದ್ರೆ ಏನು, ಮಾನ್ಸೂನ್ ಅಂತಂದ್ರೆ ಮುಂಗಾರು. ಎ ಅಂತಂದ್ರೆ ಟ್ರಾಪಿಕಲ್ ರೀಜನ್, ಆ ಒಂದು ರೀಜನ್ ಇರಬೇಕು, ಉಷ್ಣಾಂಶ ಇರಬೇಕು. ಎಂ ಅಂತಂದ್ರೆ ಮಾನ್ಸೂನ್ ರೀಜನ್ ಇರಬೇಕು. ಡಬ್ಲ್ಯೂ ಅಂತಂದ್ರೆ ಏನು, ವೆಟ್ ಇರಬೇಕು. ವೆಟ್ ಅಂತಂದ್ರೆ ತೇವಾಂಶ ಇರಬೇಕು. ಸೊ ಥ್ರೂ ಔಟ್ ದ ಇಯರ್ ಆ ರೀಜನ್ ವೆಟ್ ಆಗಿರಬೇಕು. ಸೊ ಈಗ ನಮಗೆ ವೆಸ್ಟರ್ನ್ ಕೋಸ್ಟ್, ಸೊ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ವರ್ಷ ಪೂರ್ತಿ ಮಳೆ ಬರುತ್ತಾ? ಸೊ ವರ್ಷ ಪೂರ್ತಿ ಮಳೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀಜನ್ ಏನಾಗುತ್ತೆ, ಸಮ್ಮರ್ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಸಮ್ಮರ್ ಡ್ರೈ ಆಗಿರುತ್ತೆ. ಸಮ್ಮರ್ ಶಾರ್ಟ್ ಪೀರಿಯಡ್ ಇರುತ್ತೆ, ಮತ್ತೆ ಅಷ್ಟು ಸಮ್ಮರ್ ಕೂಡ ಡ್ರೈ ಆಗಿರಲ್ಲ. ಸಮ್ಮರ್ ಟೈಮಲ್ಲಿ ಕೂಡ ಸಮ್ಟೈಮ್ಸ್ ಮಳೆ ಬರುತ್ತೆ. ಸೊ ಹಾಗಾಗಿ ಈ ಕೋಡ್ ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಎ ಅಂತಂದ್ರೆ ಟ್ರಾಪಿಕಲ್, ಎಂ ಅಂತಂದ್ರೆ ಮಾನ್ಸೂನು, ಡಬ್ಲ್ಯೂ ಅಂತಂದ್ರೆ ವೆಟ್, ವರ್ಷ ಪೂರ್ತಿ ವೆಟ್ ಆಗಿರುತ್ತೆ, ಶಾರ್ಟ್ ಸಮ್ಮರ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ಎರಡೂ ಕೋಡ್ ಕರೆಕ್ಟ್ ಆಗುತ್ತೆ. ಸೊ ಇದು ಎರಡೂ ಕೋಡ್ ಇರ್ತಕ್ಕಂಥ ಆಪ್ಷನ್ ನೋಡಿ, ಎ ಮತ್ತೆ ಬಿ. ಸೊ ಈ ಒಂದು ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇದು ಸಿ ಆಪ್ಷನ್ ಎಂತಕ್ಕೆ ರಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಎಷ್ಟೊಂದು ಜನ ಹುಡುಗರು ಯಾವ ತರ ಈ ಒಂದು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾರೆ ಅಂತಂದ್ರೆ, ಸೊ ಕ್ವಶನ್ ಅನ್ನು ನೋಡ್ತಾರೆ, ಹಿಂದೆಗಡೆ ಕೊಟ್ಟಿರ್ತಕ್ಕಂಥ ಆನ್ಸರ್ ಕೀನ ನೋಡ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಬಿಡ್ತಾರೆ. ಸೊ ಅದು ಮೊದಲನೇ ತಪ್ಪು. ಸೊ ನೀವು ಕ್ವಶನ್ಸ್ ಯಾವ ತರ ಬಿಡಿಸ್ಬೇಕಂತಂದ್ರೆ ಫಸ್ಟ್ ಕ್ವಶನ್ ಅನ್ನು ನೋಡಬೇಕು, ಸಿಲೆಬಸ್ ಫಸ್ಟ್ ನೀವು ಏನ್ ಮಾಡಬೇಕು, ಸಿಲೆಬಸ್ ಇವತ್ತೇನು ಕ್ಲಾಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಕ್ಲಾಸಲ್ಲಿ ನಾನು ಕಾಪನ್ ಕ್ಲಾಸಿಫಿಕೇಶನ್ ಬಗ್ಗೆ ಕ್ಲಾಸ್ ಮಾಡಿರ್ತೀನಿ. ಸೊ ನೀವೇನು ಮಾಡಬೇಕು, ಕ್ಲಾಸಲ್ಲಿ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ಸು ಅದನ್ನು ನೀವು ರಿವೈಸ್ ಮಾಡ್ಕೋಬೇಕು, ಕ್ಲಾರಿಫೈ ಮಾಡಿ ಕಾನ್ಸೆಪ್ಷುಯಲ್ ಕ್ಲಾರಿಟಿಯನ್ನು ಇಟ್ಕೊಬೇಕು. ಸೊ ಸಂಬಂಧಪಟ್ಟಿರ್ತಕ್ಕಂತಹ ಸೋರ್ಸ್ಗಳನ್ನ ನೀವು ರೆಫರ್ ಮಾಡಬೇಕು. NCERT ಆಗಿರ್ಬೋದು ಅಥವಾ ರಂಗನಾಥ್ ಸರ್ದು ಬುಕ್ ಆಗಿರ್ಬೋದು, ಸಂಬಂಧಪಟ್ಟಂಥ ಸೋರ್ಸನ್ನು ನೀವು ರೆಫರ್ ಮಾಡಿ. ಸೊ ನಂತರ ನೀವೇನು ಮಾಡಬೇಕು, ಅದ್ರ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ನೀವು ಬಿಡಿಸ್ಬೇಕು. ಸೊ ಕ್ವಶನ್ನ ಬಿಡಿಸಾದ್ಮೇಲೆ ಈಗ ಸರಿ ಉತ್ತರ ಯಾವುದಂತ ತಿಳ್ಕೊಂಡ್ಮೇಲೆ, ಸೊ ಈ ಉತ್ತರ ಈ ಒಂದು ಕಾಂಬಿನೇಷನ್ ಯಾಕೆ ರಾಂಗ್ ಆಗಿದೆ, ಸೊ ಹಂಗಾದ್ರೆ ಇದಕ್ಕೆ ಕರೆಕ್ಟ್ ಕಾಂಬಿನೇಷನ್ ಯಾವುದು ಅದನ್ನ ನೀವು ಸರ್ಚ್ ಮಾಡಬೇಕು. ಹೌದಾ? ಸೊ ಈಗ ಇದು ಎ ಮತ್ತೆ ಬಿ ಎರಡು ಕೂಡ ಕರೆಕ್ಟ್ ಇದೆ, ಸಿ ರಾಂಗ್ ಆಗುತ್ತೆ. ಸಿ ಯಾಕೆ ರಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಬಿ ಅಂತಂದ್ರೆ ಡೆಸರ್ಟ್ ಅಥವಾ ಡ್ರೈ ರೀಜನ್ ಅಂತ ಅಂದ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ಕಾಪನ್ ಕ್ಲಾಸಿಫಿಕೇಶನ್ ಕ್ಯಾಪಿಟಲ್ ಲೆಟರ್ ಬಿ ಏನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಡ್ರೈ ರೀಜನ್ ಅಥವಾ ಡೆಸರ್ಟ್ ಕ್ಲೈಮೇಟ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಎಸ್ ಅಂತಂದ್ರೆ ಸ್ಟೆಪ್ಪಿ. HW ಅಂತಂದ್ರೆ ಇದು ಸೆಮಿ ಎರಿಡ್ ಅಂತ ಅಂದ್ಬಿಟ್ಟು, ಸೆಮಿ ಎರಿಡ್ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇದು ರಾಂಗ್ ಆಗುತ್ತೆ. BSHW ಇದು ಸ್ಟೆಪ್ಪಿ ಕ್ಲೈಮೇಟ್ ಅನ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಡ್ರೈ ರೀಜನ್ ಸ್ಟೆಪ್ಪಿ ಕ್ಲೈಮೇಟ್ ಅನ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಕರೆಕ್ಟ್ ಕಾಂಬಿನೇಷನ್ ಯಾವ್ದು ಬರ್ಬೇಕಂತಂದ್ರೆ, ಸೊ BWHW ಅಂತ ಬರಬೇಕು ಕರೆಕ್ಟ್ ಕಾಂಬಿನೇಷನ್. ಸೊ ಇದು ಕರೆಕ್ಟ್ ಆಗುತ್ತೆ. ಸೊ ಸಿ ನೀವು ಎಲಿಮಿನೇಟ್ ಮಾಡಬೇಕು. ಸಿ ತಪ್ಪಾಗಿದೆ. ಸೊ ಸಿ ಇರೋ ಆಪ್ಷನ್ ನೀವು ಎಲಿಮಿನೇಟ್ ಮಾಡಿದ್ರೆ, ಸಿ ಇರೋ ಆಪ್ಷನ್ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಒಂದು ಆಪ್ಷನ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಇಲ್ಲಿ A ಓನ್ಲಿ B ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ A ಆ್ಯಂಡ್ B ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಇದು ಆನ್ಸರ್. ಸೊ ಯಾರು ಕೂಡ ಜಸ್ಟ್ ಕ್ವಶನ್ಸ್ನ ನೋಡಿ ಹಿಂದೆಗಡೆ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಸ್ನ ನೋಡಿ ಅಲ್ಲಿ ಮಾರ್ಕ್ ಮಾಡಕ್ಕೆ ಹೋಗಬೇಡಿ. ಫಸ್ಟು ಕಾನ್ಸೆಪ್ಟ್ಸ್ ಕ್ಲಾರಿಟಿಯನ್ನು ಹೊಂದಿರಬೇಕು. ನೀವು ಒಂದು ಕಾನ್ಸೆಪ್ಷುಯಲ್ ಕ್ಲಾರಿಟಿಯನ್ನು ಹೊಂದಿರಬೇಕು. ಕಾನ್ಸೆಪ್ಷುಯಲ್ ಕ್ಲಾರಿಟಿ ಬಂದ ನಂತರ ಏನು ಮಾಡಬೇಕು, ನೀವು ಕ್ವಶನ್ಸ್ನ ಬಿಡಿಸೋದಕ್ಕೆ ಹೋಗಬೇಕು. ಕ್ವಶನ್ಸ್ನ ಬಿಡಿಸ್ಬೇಕಾದ್ರೆ ರಾಂಗ್ ಆಪ್ಷನ್ಸ್ನು ಕೂಡ ನೀವೇನು ಮಾಡಬೇಕು, ಅದ್ರ ಮೇಲೆ ರಿಸರ್ಚ್ ಮಾಡಬೇಕು. ಸೊ ಇದು ಯಾಕೆ ರಾಂಗ್ ಆಗಿದೆ, ಸೊ ಅದ್ರ ಮೇಲೆ ನೀವು ಏನು ಮಾಡಬೇಕು, ನೀವು ಗೂಗಲ್ ಲೆನ್ಸಲ್ಲೋ ಅಥವಾ ಆ ಒಂದು ಕಾನ್ಸೆಪ್ಟ್ನ ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಸಾಕು, ಅದು ರಿಲೇಟೆಡ್ ಇನ್ಫಾರ್ಮೇಷನ್ ಅಷ್ಟು ಬಂದ್ಬಿಡುತ್ತೆ ನಿಮಗೆ. ಸೊ ಯಾಕೆ ರಾಂಗ್ ಆಗಿದೆ ಅದು ಎಕ್ಸ್ಪ್ಲೇಷನ್ ನೀವು ತಿಳ್ಕೊಬೇಕು. ಸೊ ಅವಾಗ ನೀವೇನಾಗುತ್ತೆ ಅಂತಂದರೆ 360 ಡಿಗ್ರಿಯಲ್ಲೂ ಕೂಡ ನೀವು ಕ್ವಶನ್ಸ್ನ ಕವರ್ ಮಾಡ್ತಾ ಇರ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಇದು 402 PSI 402 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದು. ಸೊ ಫೈನಲ್ ಅವಾರ್ಡ್ ಆಫ್ ಬಚಾವತ್ ಕಮಿಷನ್ ಟ್ರಿಬ್ಯುನಲ್ ಅಲಾಟೆಡ್ ಆಫ್ ಕೃಷ್ಣಾ ರಿವರ್ ವಾಟರ್ ಟು ಕರ್ನಾಟಕ ಸ್ಟೇಟ್. ಬಚಾವತ್ ಕಮಿಷನ್, ಸೊ ಬಚಾವತ್ ಆಯೋಗ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕೃಷ್ಣಾ ನದಿಯ ನೀರಿನ ಹಂಚಿಕೆ ಬಗ್ಗೆ ಅದು ಸಂಬಂಧಪಟ್ಟಿದೆ. ಸೊ ಕೃಷ್ಣಾ ನದಿ ನೀರಿನ ಹಂಚಿಕೆ ಬಗ್ಗೆ ಅದು ಸಂಬಂಧಪಟ್ಟಿದೆ. ಸೊ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ
ತೆಲಂಗಾಣ, ಸೊ ಈ ಒಂದು ರಾಜ್ಯಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟೆಷ್ಟು ಪಾಲನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಬಚಾವತ್ ಕಮಿಷನ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ, ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ಇದು 1973 ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಇದು. ಸೊ ಕೃಷ್ಣ ರಿವರ್ ವಾಟರ್ ಟ್ರಿಬ್ಯುನಲ್ ಇಂದ ಅಂದ್ಬಿಟ್ಟು. ಸೊ ಇದ್ರದ್ದು ಆಪ್ಷನ್ಸ್ ನೋಡಿ. ಸೊ 1111 TMC, ಸೊ 1011 TMC, ಸೊ 911 TMC, ಸೊ 811 TMC. ಸೊ 1 ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ. ಸೊ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತೆ KA ಇವಾಗ ಬರ್ತಿರ್ತಕ್ಕಂಥ OMR ಶೀಟ್ಸ್ ಯಾವ ಥರ ಇರುತ್ತೆ ಅದೊಂದು ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಸೊ ಮುಂಚೆ ಎಲ್ಲ ಬರೀ 4 ಆಪ್ಷನ್ಸ್ ಅಷ್ಟೇ ಇರ್ತಿತ್ತು. ಸೊ ಇವಾಗ ಅವ್ರು ಏನು ಮಾಡಿದ್ದಾರೆ, 5ನೇ ಆಪ್ಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಿಮ್ಗೆ ಆಪ್ಷನ್ಸ್ ಅಲ್ಲಿ 4 ಇರುತ್ತೆ, ಮತ್ತೆ ಇಲ್ಲಿ 5 ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ನೀವು ಗೊತ್ತಿರೋ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಾದ್ಮೇಲೆ ಈಗ ಇವತ್ತಿನ ಒಂದು ವಾಸ್ತವ ಏನಿದೆ ಅಂತಂದ್ರೆ, ಸ್ವಲ್ಪ ಕ್ವಶನ್ ಪೇಪರ್ ಎಕ್ಸಾಮಿನೇಷನ್ ಅಲ್ಲಿ OMR ಶೀಟ್ಸ್ನ ಸ್ವಲ್ಪ ಖಾಲಿ ಬಿಡ್ತಾರೆ. ನೆಕ್ಸ್ಟ್ OMR ಟ್ಯಾಂಪರಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಸೊ 5ನೇ ಆಪ್ಷನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಸೊ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕ್ವಶನ್ಗೆ ನೀವೇನು ಮಾಡ್ಬೇಕಂತಂದ್ರೆ 5ನೇ ಆಪ್ಷನ್ಗೆ ನೀವು ರೌಂಡ್ ಅಪ್ ಮಾಡಬೇಕು. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಿಮ್ಮದು ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ 5ನೇ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಯಾರು ಕೂಡ OMR ಶೀಟ್ನ ಖಾಲಿ ಬಿಡಂಗಿಲ್ಲ. ಸೊ ನಿಮಗೆ ಎಷ್ಟು ಕ್ವಶನ್ಸ್ ಗೊತ್ತಿದೆ, ಈಗ 100 ಕ್ವಶನ್ಸ್ ನಿಮಗೆ ಕೊಟ್ಟಿರ್ತಾರೆ ಅಂತಂದ್ರೆ, ಸೊ ನಿಮ್ಗೊಂದು 85 ಕ್ವಶನ್ಸ್ ನೀವು ಆನ್ಸರ್ ಮಾಡ್ತೀರಾ ಅಂತಂದ್ರೆ ಇನ್ನು 15 ಕ್ವಶನ್ಸ್ ನೀವು ಹಂಗೆ ಖಾಲಿ ಬಿಡೋಂಗಿಲ್ಲ. ಸೊ ನಿಮಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ ನೀವು ಏನು ಮಾಡ್ಬೇಕಂತಂದ್ರೆ 5ನೇ ಆಪ್ಷನ್, ಸೊ 5th ಆಪ್ಷನ್ಗೆ ನೀವು 5 ನಿಮಿಷ ಎಕ್ಸ್ಟ್ರಾ ಟೈಮ್ ಅನ್ನು ಕೊಟ್ಟಿರ್ತಾರೆ. ಸೊ ಅವಾಗ ನಿಮ್ಗೆ ಯಾವ್ದಾದ್ರು ಗೊತ್ತಿಲ್ಲದೆ ನೀವು ಖಾಲಿ ಬಿಟ್ಟಿರ್ತೀರಾ. ಸೊ ಅದಕ್ಕೆ ನೀವೇನು ಮಾಡಬೇಕು, 5ನೇ ಒಂದು ಆಪ್ಷನ್ಗೆ ನೀವು ಮಾರ್ಕ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನೀವು ಆನ್ಸರ್ ಮಾಡಿ. ಸೊ 27th ಕ್ವಶನ್ ಆನ್ಸರ್ ಮಾಡಿ. ಸೊ ಬಚಾವತ್ ಕಮಿಷನ್ ಟ್ರಿಬ್ಯುನಲ್ ಅಲಾಟೆಡ್ ಕೃಷ್ಣಾ ರಿವರ್ ವಾಟರ್ ಟು ಕರ್ನಾಟಕ ಸ್ಟೇಟ್. ಸೊ ಈ ಒಂದು ಆಯೋಗದ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥ ನೀರು ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು, ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದು ನಿಮಗೆ ಫಸ್ಟ್ ಆಪ್ಷನ್ ಆಗುತ್ತೆ. ಸೊ 1111 TMC. ಸೊ ನಿಮ್ಗೆ ಈ ಥರನೂ ಕೂಡ ಕ್ವಶನ್ ಕೇಳ್ಬೋದು. ಸೊ ಬಚಾವತ್ ಕಮಿಷನ್ನು ಸೊ ಯಾವ ಒಂದು ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ 28th ಕ್ವಶನ್. ಸೊ 28th ಕ್ವಶನ್. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದರಿಂದ ಸೊ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನೋಡಿ 28th ಕ್ವಶನ್. ಸೊ 28th ಕ್ವಶನ್. ಸೊ ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ಶೋಯಿಂಗ್ ಸಮ್ ಆಫ್ ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಯುರೋಪ್ ಅಂಡ್ ದ ನೇಮ್ ಆಫ್ ದ ಸಿ ಇನ್ ಟು ವಿಚ್ ದೆ ಫ್ಲೋ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಕೆಲವು ನದಿಯನ್ನು ಕೊಟ್ಟಿದ್ದಾರೆ. ಸೊ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಕೆಲವು ನದಿಯನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಇದನ್ನ ಮ್ಯಾಪಿಂಗ್ ಅನ್ನ ಮಾಡ್ಬೇಕಾದ್ರೆ ಹೇಳಿದೆ, ಮ್ಯಾಪಿಂಗ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದೆ. ಸೊ ಏಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಸೊ ಖಂಡಗಳ ನಾವು ನೋಡ್ಕೊಂತ ಹೋದಾಗ, ಕಾಂಟಿನೆಂಟ್ಸ್ ಅನ್ನ ನಾವು ನೋಡ್ಕೊಂತ ಹೋದಾಗ, ಸೊ ಅಲ್ಲಿ ಯಾವ ಖಂಡದಲ್ಲಿ ಯಾವ ಇಂಪಾರ್ಟೆಂಟ್ ರಿವರ್ಸ್ ಇರುತ್ತೆ, ಅದು ಹೋಗಿ ಯಾವ ಸಮುದ್ರಕ್ಕೆ ಸೇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ಕಾವೇರಿ ನದಿ. ಸೊ ಕಾವೇರಿ ನದಿ ಹೋಗಿ ಎಲ್ಲಿ ಸೇರುತ್ತೆ, ಬೇ ಆಫ್ ಬೆಂಗಾಲ್ ಅನ್ನೋದು ಸೇರುತ್ತೆ. ಸೊ ಅದೇ ತರ ಇಲ್ಲೂ ಕೂಡ ಏನಾಗುತ್ತೆ ಅಂತ ಅಂದ್ರೆ, ಸೊ ಸ್ವಲ್ಪ ರಿವರ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವ್ಯಾವ ರಿವರ್ಸು ಯಾವ್ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದನ್ನ ನಾವು ಮ್ಯಾಚ್ ಮಾಡಬೇಕು. ಸೊ ನೋಡಿ ರಿನ್ ರಿವರ್ ಅಂತ ಇದೆ. ಸೊ ರಿನ್ ರಿವರ್ ಅಂತ ಇದೆ. ಸೊ ಇದು ಬ್ಲ್ಯಾಕ್ ಸೀಗೆ ಹೋಗಿ ಸೇರುತ್ತೆ. ರಿನ್ ರಿವರ್ ಬ್ಲ್ಯಾಕ್ ಸೀಗೆ ಹೋಗಿ ಸೇರುತ್ತೆ. ನೆಕ್ಸ್ಟ್ ರೊನೇಲಿ ರಿವರ್ ಅಂತ ಇದೆ. ಸೊ ಇದು ನಿಮಗೆ ಕ್ಯಾಸ್ಪಿಯನ್ ಸೀಗೆ ಹೋಗಿ ಸೇರುತ್ತೆ. ಇದು ಸೊ ಕ್ಯಾಸ್ಪಿಯನ್ ಸೀಗೆ ಹೋಗಿ ಸೇರುತ್ತೆ. ಓಲ್ಗಾ ರಿವರ್ ಅಂತ ಇದೆ, ನಾರ್ತ್ ಸೀಗೆ ಹೋಗಿ ಸೇರುತ್ತೆ. ಆಂಗೆ ರಿವರ್ ಅಂತ ಇದೆ, ಇದು ವೈಟ್ ಸೀಗೆ ಬಂದು ಸೇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಆಪ್ಷನ್ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಸೊ ಎಗೆ ಕರೆಕ್ಟ್ ಆಪ್ಷನ್ ನಿಮಗೆ 2. ಸೊ ಎಗೆ 2 ಆಗುತ್ತೆ. ಸೊ ಬಿಗೆ 3 ಆಗುತ್ತೆ. ಸಿಗೆ 1 ಆಗುತ್ತೆ. ಮತ್ತೆ ಡಿಗೆ ನಿಮಗೆ 4 ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ನಿಮಗೆ ಕರೆಕ್ಟ್ ಆಗಿದೆ ನೋಡಿ. ಸೊ ಕೆಲವು ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆಪ್ಷನ್ಗೆ ಇಲ್ಲಿ A B C D ಅಂತ ಯೂಸ್ ಮಾಡಿರ್ತಾರೆ. ಬಟ್ KA ನೋಡಿ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ, ಆಪ್ಷನ್ ನಿಮಗೆ 1 2 3 4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಫಿಲ್ ಮಾಡ್ಬೇಕಾದ್ರೂ ಕೂಡ ನಿಮಗೆ 1 2 3 4 ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಎಕ್ಸಾಮ್ಸ್ ಅಲ್ಲಿ ಸಮ್ KPSC ಎಕ್ಸಾಮ್ಸ್, ಸೊ ಬೇರೆ ಬೇರೆ ಸಂಸ್ಥೆಗಳು ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕೊಡ್ತಾರೆ ಅಂತಂದ್ರೆ, ಇಲ್ಲಿ ನೋಡಿ ಈ ಆಪ್ಷನ್ಸ್ ಅಲ್ಲಿ A B C D ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 1 2 3 4 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ 1 2 3 4 KA ಇಂದ ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ 1 2 3 4 ಅಂತ ಕೊಡ್ತಾರೆ. ಸೊ ಬೇರೆ ಸಂಸ್ಥೆಯವರು ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ABCD ಅಂತ ಕೊಡ್ತಾರೆ. ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈಗ 28th ಕ್ವಶನ್ಗೆ ಸೊ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ 2. ಸೊ ರಿನ್ ರಿವರ್ ಎಲ್ಲಿ ಹೋಗಿ ಸೇರುತ್ತೆ, ಫೈನಲ್ ಆಗಿ ಎಲ್ಲಿ ಹೋಗಿ ಸಂಗಮ ಆಗುತ್ತೆ ಅಂತಂದ್ರೆ ನಿಮಗೆ ಸೊ ಬ್ಲ್ಯಾಕ್ ಸೀಗೆ ಹೋಗಿ ಸೇರುತ್ತೆ.
ರೊನೆಲಿ ರಿವರ್ ಇದು ಇಲ್ಲಿ ಫೈನಲ್ ಆಗಿ ಎಲ್ಲದಕ್ಕೆ ಸೇರುತ್ತೆ ಅಂತಂದ್ರೆ ನಿಮಗೆ ಕ್ಯಾಸ್ಪಿಯನ್ ಸಿಗೆ ಹೋಗಿ ಸೇರುತ್ತೆ. ಸೊ ಓಲ್ಗಾ ರಿವರು ನಿಮಗೆ ನಾರ್ತ್ ಸಿಗೆ ಹೋಗಿ ಸೇರುತ್ತೆ. ಆಂಗೆ ರಿವರ್ ನಿಮಗೆ ವೈಟ್ ಸಿಗೆ ಬಂದು ಸೇರುತ್ತೆ. ಸೊ ಇದು ಇದಕ್ಕೆ ಕರೆಕ್ಟ್ ಆಪ್ಷನ್. ಸೊ ಇದು ಕರ್ನಾಟಕ ಜಿಯೋಗ್ರಫಿ ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಲಾಸ್ಟ್ ಇಯರ್ ಈ ಕ್ವಶನ್ ಯಾವ ಥರ ತೆಗೆದಿರ್ತಾರೆ ಅಂತಂದರೆ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಇದು. ಸೊ 29th ಕ್ವಶನ್ ಇಲ್ಲಿ ನೋಡಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಸೋಲಾರ್ ಪವರ್ ಪ್ಲಾಂಟ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಇದನ್ನು ಯಾಕೆ ಕೇಳಿದ್ದಾರೆ ಅಂತಂದರೆ ಆ ಟೈಮಲ್ಲಿ ಇದು ತುಂಬ ಪ್ರಚಲಿತದಲ್ಲಿತ್ತು. ಸೊ ಇದು ದಿಸ್ ಇಸ್ ಎ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್. ಸೊ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ನು. ಸೊ ಇಲ್ಲಿ ಲೊಕೇಶನ್ಸನ್ನು ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ಸು ಎಲ್ಲೆಲ್ಲಿದೆ, ಸೊ ಅದು ಲೊಕೇಶನ್ಸು ಕರ್ನಾಟಕದಲ್ಲಿ ಯಾವುದಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ಸು ಎಲೆಸಂದ್ರ ಅಂತ ಇದೆ, ಇಟ್ನಾಳ್ ಅಂತ ಇದೆ, NP ಕುಂಟ ಅಂತ ಇದೆ, ಯಾಪಲ ದಿನ್ನಿ ಅಂತ ಇದೆ, ಗಾಳಿಬೀಡ್ ಅಂತ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ, ಕ್ವಶನ್ ಕೇಳಿದರೆ 5 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಮತ್ತೆ ಸಬ್ ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಲೊಕೇಟೆಡ್ ಇನ್ ಕರ್ನಾಟಕ. ಈ 5 ಸ್ಥಳಗಳಲ್ಲಿ, ಈ 5 ಕೂಡ ಏನಂತಂದ್ರೆ ಸೋಲಾರ್ ಪವರ್ ಪ್ಲಾಂಟ್ಸ್ ಇರ್ತಕ್ಕಂಥ ಸ್ಥಳಗಳು. ಈ 5ರಲ್ಲಿ ಕರ್ನಾಟಕದಲ್ಲಿ ಯಾವುದಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ 1 ನಿಮಿಷ ನಿಮಗೆ ಟೈಮನ್ನು ಕೊಡ್ತೀನಿ ನಾನು. ಸ್ವಲ್ಪ ಗೆಸ್ ಮಾಡಲಿಕ್ಕೆ ಟ್ರೈ ಮಾಡಿ, ಕ್ವಶನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ KE ಎಕ್ಸಾಮಿನೇಷನ್ಸು ಸ್ವಲ್ಪ ಟಫ್ ಇರುತ್ತೆ. ಸೊ ಬೇರೆ ಮುಂಚೆ ಎಲ್ಲ ಏನು ಮಾಡ್ತಿದ್ರು, PS ಎಕ್ಸಾಮಿನೇಷನ್, PC ಎಕ್ಸಾಮಿನೇಷನ್ಸು ಸೊ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಂಡಕ್ಟ್ ಮಾಡ್ತಿದ್ರು, ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಅವರು ಕಂಡಕ್ಟ್ ಮಾಡ್ತಿದ್ರು. ಸ್ವಲ್ಪ ಈಸಿ ಇರ್ತಿತ್ತು. ಸೊ KE ಅವರು ಕಂಡಕ್ಟ್ ಮಾಡುವಂಥ ಕ್ವಶನ್ಸು ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಆಗಿರುತ್ತೆ. ಮತ್ತು ನೆಕ್ಸ್ಟು ಸೊ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಂತಂದರೆ ಸ್ವಲ್ಪ ಆಳವಾದ ಜ್ಞಾನ ಬೇಕಾಗುತ್ತೆ. ಓಕೆನಾ. ಈ 5 ಸ್ಥಳಗಳಲ್ಲಿ 3 ಸ್ಥಳ ಕರ್ನಾಟಕದಿದೆ. ಯಾವುದಿದೆ ಅಂತಂದರೆ ಎಲೆಸಂದ್ರ ಅಂತ ಇದೆ ನೋಡಿ. ಸೊ ಎಲೆಸಂದ್ರ, ನೆಕ್ಸ್ಟ್ ಇಟ್ನಾಳ್, ನೆಕ್ಸ್ಟು ಯಾಪಲ ದಿನ್ನಿ. ಸೊ ABD. ಸೊ ABD ಇರತಕ್ಕಂಥ ಆಪ್ಷನ್ನು ನಿಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದನ್ನು ನೀವು ಜಸ್ಟ್ ಈ ಒಂದು ಆಪ್ಷನ್ಸ್ ನೋಡ್ಬಿಟ್ಟು ಕೈ ಬಿಡಬಾರ್ದು. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ ಅಂತಂದರೆ ಎಲೆಸಂದ್ರ, ಇಟ್ನಾಳ್ ಮತ್ತು ಯಾಪಲ ದಿನ್ನಿ ಇವು ಯಾವ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಅಂತ ಕೂಡ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಎಲೆಸಂದ್ರ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮಗೆ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಇದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. ಸೊ ಇಲ್ಲೇನು ಮಾಡಿದ್ದಾರೆ, ಸೋಲಾರ್ ಪವರ್ ಪ್ಲಾಂಟನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಕರ್ನಾಟಕ ಸರ್ಕಾರದವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಇಟ್ನಾಳ್. ಸೊ ಇಟ್ನಾಳ್ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಬೆಳಗಾವಿ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟು ಯಾಪಲ ದಿನ್ನಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ರಾಯಚೂರಿನಲ್ಲಿ ಕಂಡು ಬರುತ್ತೆ. ಸೊ ರಾಯಚೂರು ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತೆ. ಸೊ ಕರ್ನಾಟಕದ್ದು ಈ ಕ್ವಶನ್ ಯಾಕೆ ಕೇಳಿದ್ದಾರೆ ಅಂತಂದ್ರೆ ಆ ವರ್ಷದ ಕರೆಂಟ್ ಅಫೇರ್ ಆಗಿತ್ತು. ಸೊ ಕರೆಂಟ್ ಅಫೇರ್ ಅಲ್ಲಿ ಪ್ರಚಲಿತದಲ್ಲಿ ಇದ್ದುದರಿಂದ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಜಿಯೋಗ್ರಫಿ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಇದೆಲ್ಲವೂ ಕೂಡ ನಿಮಗೆ 402 PSI 402 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, ಫ್ರಮ್ ಸೋರ್ಸ್ ಟು ಮೌತ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಹೈಡ್ರೋ ಪವರ್ ಹೌಸಸ್ ಲೊಕೇಟೆಡ್ ಅಲಾಂಗ್ ದ ಕಾಳಿ ರಿವರ್ ವ್ಯಾಲಿ. ಕಾಳಿ ನದಿ ಕಣಿವೆ. ಸೊ ಕಾಳಿ ನದಿ ಎಲ್ಲುಟ್ಟುತ್ತೆ? ಸೊ ಕಾಳಿ ನದಿ ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದವಾಗಿರ್ತಕ್ಕಂಥ ನದಿ ಇದು. ಸೊ ಇದು ಎಲ್ಲಿ ಹೋಗಿ ಸೇರುತ್ತೆ? ಕಾಳಿ ನದಿ ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತಾ ಅಥವಾ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುತ್ತಾ? ಬಂಗಾಳ ಕೊಲ್ಲಿನ ಸೇರುತ್ತಾ ಅಥವಾ ಅರಬ್ಬಿ ಸಮುದ್ರವನ್ನ ಸೇರುತ್ತೆ? ಇದು ಕಾಳಿ ರಿವರ್ ವೆಸ್ಟ್ ಫ್ಲೋಯಿಂಗಾ ಈಸ್ಟ್ ಫ್ಲೋಯಿಂಗಾ? ಸೊ ಇದು ಕಾಳಿ ರಿವರ್ ಅನ್ನುವಂಥದ್ದೇನು ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ಅತಿ ಉದ್ದವಾದ ನದಿ. ಸೊ ಹಾಗಾದರೆ ಕರ್ನಾಟಕದಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ ಯಾವುದಂತಂದರೆ ಕೃಷ್ಣಾ ನದಿ. ಸೊ ಅದು ಪೂರ್ವಕ್ಕೆ ಹರಿಯುತ್ತೆ. ಸೊ ಕಾಳಿ ನದಿ ಅನ್ನುವಂಥದ್ದು ಪಶ್ಚಿಮಕ್ಕೆ ಹರಿಯುತ್ತೆ. ಸೊ ಈ ಕಾಳಿ ನದಿ ಸೊ ತನ್ನ ಉಗಮ ಸ್ಥಳದಿಂದ ಸೊ ಅಪ್ ಟು ಅದು ಅರಬ್ಬಿ ಸಮುದ್ರವನ್ನು ಅಂದರೆ ಹೋಗಿ ಸೇರೋವರೆಗೂ ಕೂಡ ಏನಾಗುತ್ತೆ ಅಂತಂದರೆ ಇದ್ರ ಮೇಲೆ ಸೊ ಈ ಒಂದು ನದಿ ಹರಿಯೋ ಒಂದು ಜಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹೈಡ್ರೋ ಪವರ್ ಸ್ಟೇಷನ್ ಅಂತಂದ್ರೆ ಏನಂತಂದರೆ ಜಲ ವಿದ್ಯುತ್ಗಾರವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಅದನ್ನು ಏನಂತ ಕೇಳಿದ್ದಾರೆ ಅಂತಂದರೆ ಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಅಂದರೆ ಅದರ ಉಗಮ ಸ್ಥಳದಿಂದ ಸೊ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರೋ ತನಕ ಸೊ ಕ್ರಮವಾಗಿ ಯಾವ ಸ್ಥಳಗಳಲ್ಲಿ ಹೈಡ್ರೋ ಪವರ್ ಪ್ಲಾಂಟನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಕ್ರಮವಾಗಿ ಕೇಳಿದ್ದಾರೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಆನ್ಸರ್ ಮಾಡಿ ನೋಡೋಣ. ಸೊ ನಿಮಗೆ 30 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಬೇಸಿಕ್ ಕರ್ನಾಟಕ ಜಿಯೋಗ್ರಫಿ
ಸೊ ನೀವು ಏನು ಮಾಡ್ಬೇಕಂತಂದ್ರೆ ಪ್ರತಿ ಜಿಲ್ಲೆ ವೈಸ್ ಹೋಗ್ಬೇಕು. ಸೊ ಪ್ರತಿ ಜಿಲ್ಲೆಯಲ್ಲಿ ಯಾವ್ಯಾವ ನದಿ ಇದೆ, ಯಾವ್ಯಾವ ಜಲಪಾತಗಳಿದಾವೆ, ಸೊ ಅಲ್ಲಿ ಇರ್ತಕ್ಕಂಥ ಹೈಡ್ರೋ ಪವರ್ ಸ್ಟೇಷನ್ಸ್ ಆಗಿರ್ಬೋದು, ಸೋಲಾರ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಹಾಗೂ ಜಿಲ್ಲೆಯ ವಿಶೇಷತೆಗಳಾಗಿರ್ಬೋದು, ಅಥವಾ GI ಟ್ಯಾಕ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲವೂ ಕೂಡ ನೀವೇನು ಮಾಡ್ಬೇಕಂತಂದ್ರೆ ವಿಶೇಷವಾಗಿ ನೀವು ಅಧ್ಯಯನ ಮಾಡ್ಕೊಂತ ಹೋಗ್ಬೇಕು. ಸೊ ಜಿಲ್ಲಾವಾರು, ಸೊ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಸುಮಾರು ವಿಶೇಷತೆಗಳಿದಾವೆ. ಸೊ ಕರ್ನಾಟಕ ದರ್ಶನ, ಸೊ ಕರ್ನಾಟಕ ಜಿಯೋಗ್ರಫಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಮಾಡಿ. ಸೊ 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಆನ್ಸರ್ ಮಾಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಂತಂದ್ರೆ, ಕರೆಕ್ಟ್ ಸೀಕ್ವೆನ್ಸ್ ಯಾವ್ದಂತಂದ್ರೆ, ಸೊ ಆಪ್ಷನ್ 2 ಆಗುತ್ತೆ ನೋಡಿ. ಸೊ ಫಸ್ಟು ಸೂಪ ಅಂತ ಇದೆ. ಸೂಪದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ, ಸೊ ಅಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ನೀರಿಂದ ಏನು ಮಾಡ್ತಾರೆ ಅಂತಂದ್ರೆ ಅದನ್ನ ಬಿಡುಗಡೆ ಮಾಡಿದಾಗ ಅಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಫಸ್ಟ್ ಒನ್ನು ಸೂಪ, ಸೆಕೆಂಡ್ ಒನ್ನು ನಾಗಜರಿ, ಸೊ ಮೂರನೇದು ಕೊಡಸಾಲಿ, ನಾಲ್ಕನೇದು ಕದ್ರಾ. ಸೊ ಇದು ನಿಮಗೆ ಕರೆಕ್ಟ್ ಸೀಕ್ವೆನ್ಸ್ ಇದು. ಸೊ ಇದು ನಿಮಗೆ ಕರೆಕ್ಟ್ ಸೀಕ್ವೆನ್ಸ್. ಸೊ ಇದನ್ನ ನೀವು ಎಲ್ಲಿ ನೋಡ್ಬೋದು ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಸೊ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂತ ನಾವೇನು ಕರಿತೀವಿ. ಸೊ ಉತ್ತರ ಕನ್ನಡ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಕಾರವಾರ ತಾಲೂಕು. ಸೊ ಅಲ್ಲಿ ನೀವು ಇದನ್ನ ನೋಡ್ಬೋದು. ಸೂಪ, ನಾಗಜರಿ, ಕೊಡಸಾಲಿ ಮತ್ತೆ ಕದ್ರಾ. ಸೂಪ, ನಾಗಜರಿ, ಕೊಡಸಾಲಿ, ಕದ್ರಾ. ಸೊ ಇದೊಂದು ಸೀಕ್ವೆನ್ಸ್ ಇದು. ಸೂಪ, ನಾಗಜರಿ, ಕೊಡಸಾಲಿ, ಕದ್ರಾ. ಸೊ ಇದೊಂದು ಅಂದ್ರೆ ಉಗಮ ಸ್ಥಳದಿಂದ ಸೊ ಅದು ಹೋಗಿ ಮರ್ಜ್ ಆಗೋ ತನಕನೂ ಕೂಡ ಇರ್ತಕ್ಕಂಥ ಒಂದು ಸೀಕ್ವೆನ್ಸ್. ಸೊ ಈ ಒಂದು 4 ಸ್ಥಳದಲ್ಲಿ ಏನ್ ಮಾಡಿದ್ದಾರೆ, ಹೈಡ್ರೋ ಪವರ್ ಸ್ಟೇಷನ್ಸ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ನೋಡಿ ಈ ತರ ಕ್ವಶನ್ಸ್ ಬರುತ್ತೆ ನಿಮಗೆ. ಸೊ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇವೆಲ್ಲ. ಸೊ ಇದನ್ನೆಲ್ಲ ಸಿಲೆಬಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕ್ವಶನ್ಸ್ ಎಲ್ಲ ಯಾಕೆ ನಿಮಗೆ ಇದು ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಿ ಅಂತಂದ್ರೆ, ಸೊ ಯಾವ ತರ ನೀವು ಪ್ರಿಪ್ರೇಷನ್ ಆಗಬೇಕು. ಸೊ ಈಗ ಒಂದು ಕಾನ್ಸೆಪ್ಟ್ ಬಂತಂದ್ರೆ ಎಷ್ಟು ಆಳಕ್ಕೆ ನೀವು ಇಳಿಬೇಕು. ಸೊ ಅದಕ್ಕೋಸ್ಕರ ನಾವು ಇದನ್ನ ತೋರಿಸ್ತಾ ಇದೀವಿ. ಸೊ ನೆಕ್ಸ್ಟ್, ಸೊ 31st ಕ್ವಶನ್. ಸೊ 31st ಕ್ವಶನ್ ಅನ್ನ ನೋಡೋಣ. ಸೊ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಕೆಲವು ರಿಸರ್ಚ್ ಸ್ಟೇಷನ್ಗಳನ್ನ ಕೊಟ್ಟಿದ್ದಾರೆ, ಸಂಶೋಧನಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ಸೊ ಸಂಶೋಧನಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಅದದ್ದು ಲೊಕೇಶನ್ಗಳನ್ನ ಕೇಳಿದ್ದಾರೆ. ಸೊ ಇದೊಂದು ತುಂಬಾನೇ ಇದ್ರ ಮೇಲೂ ಕೂಡ ನಿಮ್ಗೆ ಏನಾಗುತ್ತೆ, 1 ರಿಂದ 2 ಕ್ವಶನ್ ಪ್ರತಿ ವರ್ಷ ಬಂದೇ ಬರುತ್ತೆ. ಸೊ ಇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಇದು. ಸೊ ಇಲ್ಲಿ ನೋಡಿ, ಸೆಂಟರ್ ಫಾರ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅರಿಡ್ ಅಂತಂದ್ರೆ ಏನಂತಂದ್ರೆ ಶುಷ್ಕ ವಲಯ. ಸೊ ಶುಷ್ಕ ವಲಯದ ಮೇಲೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಭಾರತ ದೇಶದಲ್ಲಿ? ಸೆಂಟರ್ ಫಾರ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅರಿಡ್ ಅಂತಂದ್ರೆ ಶುಷ್ಕ, ಅರೆ ಶುಷ್ಕ, ಕುಷ್ಕ ಅಲ್ಲ. ನೀವು ಚಿಕನ್ ಎಲ್ಲ ತಿಂತಿರಲ್ಲ, ಆ ಕುಷ್ಕ ಅಲ್ಲ. ಶುಷ್ಕ ಅಂತಂದ್ರೇನು ಒಣ ಪ್ರದೇಶ, ಅರೆ ಶುಷ್ಕ ಅಂತಂದ್ರೇನು ಅರೆ ಬಯಲು ಅಂತ ಅಂದ್ಬಿಟ್ಟು. ಸೊ ಸೆಂಟರ್ ಫಾರ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದೆಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಜೋಧ್ಪುರಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಹಂಗೆ ಇಟ್ಕೊಂಡಿರಿ. ಸೊ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ ಅಂತ ಒಂದು ಸಂಸ್ಥೆ ಇದೆ. ಸೊ ಬೆಂಗಳೂರಲ್ಲಿ ವುಡ್ ಸೈನ್ಸ್ ಟೆಕ್ನಾಲಜಿ ಅಂತ ಒಂದು ಸಂಸ್ಥೆ ಇದೆ. ಸೊ ಇಲ್ಲಿ ನೋಡಿ ಬಿಗೆ 1 ಆಗುತ್ತೆ. ಸೊ ಬಿಗೆ 1 ಆಗುತ್ತೆ. ಸೊ ಈಗ ನಿಮಗೆ ಸೆಂಟರ್ ಫಾರ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಅದು ನಿಮ್ಗೆ ಗೊತ್ತಿಲ್ಲ, ಸೊ ಸೈಡ್ಗೆ ಇಟ್ಬಿಡಿ. ಇದೊಂದೇ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಬಿ ಆಪ್ಷನ್ ಒಂದೇ ಗೊತ್ತಿರುತ್ತೆ ನಿಮಗೆ, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಬಿಗೆ ಬೆಂಗಳೂರು ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಅದೊಂದೇ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಈಗ ನಾವು ಏನ್ ಮಾಡೋಣ, ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಇಲ್ಲಿ ನೋಡಿ, ಬಿಗೆ 1 ಅಂತ ನಮಗೆ ಗೊತ್ತಾಯ್ತು. ಸೊ ಈ 2 ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಬಿಗೆ 4 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಬಿಗೆ 4 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಈ ಆಪ್ಷನ್ ಕೂಡ ನಿಮಗೆ ರಾಂಗ್ ಆಗುತ್ತೆ. ಸೊ ನಮಗೆ ಉಳಿಯೋದು 2 ಆಪ್ಷನ್. 2 ಆಪ್ಷನ್ ಕೂಡ ನೋಡಿ, ಬಿಗೆ 1 ಕೊಟ್ಟಿದ್ದಾರೆ, ಬಿಗೆ 1 ಕೊಟ್ಟಿದ್ದಾರೆ. ಸೊ ಅಂದ್ರೆ ನಮಗೆ ಕರೆಕ್ಟ್ ಆನ್ಸರು ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ಸೊ ಇಲ್ಲಿ ಏನಾಯ್ತು, ನಿಮಗೆ 50% ಬರ್ಡನ್ ಕಡಿಮೆ ಆಯ್ತು ನಿಮಗೆ. ಸೊ 50% ಬರ್ಡನ್ ಕಡಿಮೆ ಆಯ್ತು. ಅಥವಾ ಅಕಸ್ಮಾತ್ ಇವೆರಡರಲ್ಲೂ ಕೂಡ ಗೊತ್ತಿಲ್ಲ ಅಂತಂದ್ರೆ ಏನೋ ಒಂದು ಅಂದಾಜ್ ಮೇಲೆ ಹಾಕೋದ್ರು ಕೂಡ ನಿಮಗೆ ಕರೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ನೋಡೋಣ ನೆಕ್ಸ್ಟ್, ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ, ಅರಣ್ಯ ಉತ್ಪಾದಕತೆಗೆ ಇರತಕ್ಕಂತಹ ಕೇಂದ್ರ ಸಂಶೋಧನಾ ಸ್ಥಳ ಯಾವುದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತಂದ್ರೆ ರಾಂಚಿ, ಜಾರ್ಖಂಡಲ್ಲಿ ಇರ್ತಕ್ಕಂಥ ರಾಂಚಿ. ಸೊ ಇದನ್ನು ಕೂಡ ನೀವು ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಯಾಕಂತಂದ್ರೆ ರಾಂಚಿಯಲ್ಲಿ, ಜಾರ್ಖಂಡ್, ರಾಂಚಿ, ಛತ್ತೀಸ್ಗಢ ಎಲ್ಲ ಏನಂತಂದ್ರೆ ಸ್ವಲ್ಪ ಫಾರೆಸ್ಟ್ ಏರಿಯಾ ತುಂಬಾ ಜಾಸ್ತಿ ಇದೆ. ಸೊ ಫಾರೆಸ್ಟ್ ಏರಿಯಾ ಈ ರೀಜನ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ. ಸೊ ಸಿಗೆ 4. ಸೊ ಇಲ್ಲಿ ಹುಡ್ಕೋಣ, ಸಿಗೆ 4 ಎಲ್ಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಸಿಗೆ 4, ಬಿಗೆ 1 ಅಂತ ಗೊತ್ತಾಯ್ತು, ಸಿಗೆ 4 ಅಂತ ಗೊತ್ತಾಯ್ತು. ಈ ಆಪ್ಷನ್ ಸ್ಥಳಗಳು. ಈಗ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಇದೆ ಅಂತ ಗೊತ್ತು, ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ರಾಂಚಿಯಲ್ಲಿ ಇದೆ ಅಂತ ಗೊತ್ತು. ಇವೆರಡೇ ಆಪ್ಷನ್ ನಮಗೆ ಗೊತ್ತಿರೋದು. ಸೊ ಬಿಗೆ 1 ಆಗುತ್ತೆ, ಸಿಗೆ 4 ಆಗುತ್ತೆ. ಸೊ ಹಾಗಾದ್ರೆ ಆಬ್ವಿಯಸ್ಲಿ ಏನಾಗಿರ್ಬೇಕು, ಎಗೆ 3 ಆಗಿರಲೇಬೇಕು. ಎಗೆ 3. ಸೊ ಸೆಂಟರ್ ಫಾರ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೋಧ್ಪುರ್ ಆಗುತ್ತೆ.
ನೆಕ್ಸ್ಟ್ ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟು. ಇನ್ನು ಉಳಿದಿರೋ ಆಪ್ಷನ್ ಯಾವುದು? ಅಲಹಾಬಾದ್. ಸೊ ಈ ಥರ ಒಂದು ಸಿಚುವೇಶನ್ ಅಲ್ಲಿ ನಿಮಗೆ ಅಟ್ಲೀಸ್ಟ್ 4ರಲ್ಲಿ 2 ಗೊತ್ತಿರೋ ಕೂಡ ನೀವೇನು ಮಾಡ್ಬೋದು, ಆನ್ಸರ್ ನೀವು ಈಸಿಯಾಗಿ ಡಿರೈವ್ ಮಾಡ್ಬೋದು. ಸೊ ಆನ್ಸರ್ ನಿಮಗೆ 2 ಆಗುತ್ತೆ, ಆಪ್ಷನ್ 2 ಆಗುತ್ತೆ. ಆನ್ಸರ್ ನಿಮಗೆ ಆಪ್ಷನ್ 2 ಆಗುತ್ತೆ. ಸೊ ನಾರ್ಮಲ್ ಆಗಿ 100 ಕ್ವಶನ್ಸಲ್ಲಿ 60ಇಂದ 70 ಕ್ವಶನ್ಸು ಮಾಡೋ ಥರ ಇರುತ್ತೆ. ಸೊ ಒಂದು 10ರಿಂದ 15 ಕ್ವಶನ್ಸು, ಸೊ 10 to 15 ಕ್ವಶನ್ಸು, ಸೊ 10 to 15 ಕ್ವಶನ್ಸು. ಸೊ ಈ ಥರ ಕ್ವಶನ್ಸ್ ಬರುತ್ತೆ. ಸೊ ಈ ಥರ ಕ್ವಶನ್ಸಲ್ಲೇ ನಿಮ್ಮ ಸೆಲೆಕ್ಷನ್ ಆಗಿರುತ್ತೆ. ಸೊ ಈ ಥರ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿ ಆ್ಯಕ್ಯುರೇಟಾಗಿ ನೀವು ಆನ್ಸರ್ ಮಾಡಿದ್ರೆ ಸೊ ನಾವು ವಿನ್ನಿಂಗ್ ಎಡ್ಜ್ ಅಂತ ಏನು ಕರಿತೀವಿ. ಇಷ್ಟೊಂದು ಜನ ತುಂಬ ಕಷ್ಟಪಟ್ಟು ಸೊ ಕೊನೆ ತನಕನೂ ಕೂಡ ಬರ್ತಾರೆ. ಸೊ ಲಾಸ್ಟಲ್ಲಿ 0.5 ಮಾರ್ಕ್ಸಿಂದ 1 ಮಾರ್ಕ್ಸಿಂದ ಮಿಸ್ ಮಾಡ್ಕೊತಿರ್ತಾರೆ. ಸೊ ಈ ಥರ ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಆ ಒಂದು ವಿನ್ನಿಂಗ್ ಎಡ್ಜ್ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸೊ 32ನೇ ಕ್ವಶನು. ಇಲ್ಲಿ ಟ್ರೈಬ್ ಮೇಲೆ ಕೇಳಿದ್ದಾರೆ ಕ್ವಶನ್. ಸೊ ಬುಡಕಟ್ಟು ಜನಾಂಗದ ಮೇಲೆ ಕೇಳಿದ್ದಾರೆ ಕ್ವಶನ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಮತ್ತೆ ಅಲ್ಲಿ ಲೊಕೇಶನ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತ ಅಂದ್ಬಿಟ್ಟು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ನೋಡೋಣ. ಇಲ್ಲಿ ಬಿರ್ಹೋರ್ ಛತ್ತೀಸ್ಗಢ ಅಂತ ಇದೆ, ಅಪಾತಾನಿ ಅರುಣಾಚಲ್ ಪ್ರದೇಶ್ ಅಂತ ಇದೆ, ಕದಾರ್ ತಮಿಳ್ನಾಡು ಅಂತ ಇದೆ, ಜೌನ್ಸಾರಿ ಮಹಾರಾಷ್ಟ್ರ ಅಂತ ಇದೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾರ್ಯಾರು, ಅವರು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ ಹೇಳಿ ನೋಡೋಣ. ಸೊ ಕರ್ನಾಟಕದಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗಗಳು ಇದಾವೆ ನಮ್ಮ ಕರ್ನಾಟಕದಲ್ಲಿ? ಸೊ ಇದಕ್ಕೆ 32ನೇ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ 30 ಸೆಕೆಂಡ್ಸ್ ಟೈಮ್ನ ಕೊಡ್ತೀನಿ. ಸೊ ಆನ್ಸರ್ ಮಾಡಿದ ನಂತರ ನೀವೇನು ಮಾಡಬೇಕು, ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾವುದು ಮತ್ತು ಅವರು ಯಾವ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ ಅದನ್ನು ಹೇಳಬೇಕು ನೀವು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ 4 ಆಗುತ್ತೆ. ಆಪ್ಷನ್ 4 ಆಗುತ್ತೆ. ಬಿರ್ಹೋರ್ ಬುಡಕಟ್ಟು ಜನಾಂಗ ನಿಮಗೆ ಛತ್ತೀಸ್ಗಢಲ್ಲಿ ಕಂಡು ಬರುತ್ತೆ, ಕರೆಕ್ಟ್ ಆಗಿದೆ. ಅಪದಾನಿ ಬುಡಕಟ್ಟು ಜನಾಂಗ ನಿಮಗೆ ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತೆ, ಇದು ಕೂಡ ಕರೆಕ್ಟ್ ಆಗಿದೆ. ಕದಾರ್ ಬುಡಕಟ್ಟು ಜನಾಂಗ ನಿಮಗೆ ತಮಿಳುನಾಡಲ್ಲಿ ಕಂಡು ಬರುತ್ತೆ, ಇದು ಕೂಡ ಕರೆಕ್ಟ್ ಆಗಿದೆ. ಜೌನ್ಸಾರಿ ಬುಡಕಟ್ಟು ಜನಾಂಗ ನಿಮಗೆ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದಂತಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಇವರು ಕಂಡು ಬರ್ತಾರೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ನೀವು ಕ್ವಶನ್ಸನ್ನು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಕೆಲವರು ಏನು ಮಾಡ್ತಾರೆ, ಓದುವಂಥ ಸ್ಪೀಡಲ್ಲಿ ನಾಟ್ನ ಬಿಟ್ಬಿಟ್ಟಿರ್ತಾರೆ. ಸೊ ಈ ಕೆಳಗಿನ ಕೊಟ್ಟಿರ್ತಕ್ಕಂತಹ ಮ್ಯಾಚ್ ದ ಫಾಲೋಯಿಂಗ್ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿರೋದು ಇಲ್ಲಿ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ ಜೌನ್ಸಾರಿ ಅನ್ನೋ ಟ್ರೈಬು ಮಹಾರಾಷ್ಟ್ರದಲ್ಲಿಲ್ಲ. ಸೊ ಅವ್ರು ಇರೋದು ಎಲ್ಲಿ ಅಂತಂದರೆ ಉತ್ತರಾಖಂಡಲ್ಲಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾವ್ಯಾವುದು? ಸೊ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಬುಡಕಟ್ಟು ಜನಾಂಗ ಇದೆ. ಸೊ ನಮ್ಮ ಚಾಮರಾಜನಗರ ಜಿಲ್ಲೆ, ಸೊ ಕೇಳಿದಿರಾ ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟ. ಸೊ ಬಿಳಿಗಿರಿ ರಂಗನ ಬೆಟ್ಟ ಒಂದು ಟೈಗರ್ ರಿಸರ್ವ್ ಕೂಡ ಹೌದು, ಹುಲಿ ಮೀಸಲು ಪ್ರದೇಶ ಕೂಡ ಹೌದು. ಸೊ ಅಲ್ಲಿ ನಮಗೆ ಸೋಲಿಗ ಅಂತ ಅಂದ್ಬಿಟ್ಟು ಒಂದು ಬುಡಕಟ್ಟು ಜನಾಂಗ ವಾಸ ಮಾಡ್ತಾರೆ. ಸೊ ಆ ಒಂದು ಸೋಲಿಗ ಜನಾಂಗದ ಮೇಲೂ ಕೂಡ ಏನು ಮಾಡಿದ್ದಾರೆ, ಸುಮಾರು ಸರಿ ಕ್ವಶನ್ ಕೇಳಿದ್ದಾರೆ. ಸೊ ಸೋಲಿಗ ಜನಾಂಗಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಚಿಲ್ಡ್ರನ್ ಆಫ್ ಬ್ಯಾಂಬೂಸ್ ಅಂತ ಕರೀತಾರೆ. ಸೊ ಬಿದಿರಿನ ಮಕ್ಕಳು ಅಂತ ಕರೀತಾರೆ. ಯಾಕಂತಂದ್ರೆ ಅವರು ಬಿದಿರನ್ನ ಯೂಸ್ ಮಾಡಿಕೊಂಡು ಹಲವಾರು ಕರಕುಶಲ ಕಲೆಗಳು, ಈ ಒಂದು ಮ್ಯಾಟ್ಗಳು, ಸೊ ನಾವು ಡೋರ್ ಮ್ಯಾಟ್ಸ್ ಎಲ್ಲ ಹಾಕ್ತಿವಲ್ಲ, ಡೋರ್ ಮ್ಯಾಟ್ಸು, ವಾಟರ್ ಬಾಟಲ್ಸು, ಟೂತ್ ಬ್ರಷು, ಮತ್ತು ನೆಕ್ಸ್ಟ್ ಮನೆ ಮುಂದೆ ಬಿಸಿಲು ಬರಬಾರ್ದು ಬಾಗಿಲುಗಳಿಗೆ ಅಂದ್ಬಿಟ್ಟು ಬಿಡ್ತಾರಲ್ಲ ಚಾಪೆ, ಅದು, ಆಮೇಲೆ ಬಿದಿರಿನಿಂದ ಸುಮಾರು ಥರದ ಪ್ರಾಡಕ್ಟ್ಸ್ನೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಕಾಡು ಜನಾಂಗಕ್ಕೆ ಅಥವಾ ಬುಡಕಟ್ಟು ಜನಾಂಗಕ್ಕೆ ಏನಂತ ಕರೀತಾರೆ ಅಂತಂದರೆ ಸೊ ಚಿಲ್ಡ್ರನ್ ಆಫ್ ಬ್ಯಾಂಬೂಸ್, ಬಿದಿರಿನ ಮಕ್ಕಳು ಅಂತ ಕರೀತಾರೆ. ಸೊ ಅವರು ನಮ್ಮ ಚಾಮರಾಜನಗರ ಜಿಲ್ಲೆ ಸೊ ಬಿಳಿಗಿರಿ ರಂಗನ ಬೆಟ್ಟ ಅನ್ನೋ ಒಂದು ಸ್ಥಳದಲ್ಲಿ ಅಲ್ಲಿ ಅವರು ವಾಸ ಮಾಡ್ತಾರೆ. ಬಿಳಿಗಿರಿ ರಂಗನ ಬೆಟ್ಟ ಏನಂತಂದ್ರೆ ಅದೊಂದು ಹುಲಿ ಮೀಸಲು ಪ್ರದೇಶ ಅದು. ಸೊ ಆ ಒಂದು ಸ್ಥಳದಲ್ಲಿ ಅವರು ವಾಸ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದ್ರೆ ಸಿದ್ದಿ ಜನಾಂಗ. ಸೊ ಸಿದ್ದಿ ಜನಾಂಗ ಎಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಸೊ ಉತ್ತರ ಕನ್ನಡ ಜಿಲ್ಲೆ ಸಿರಸಿ, ಅಂಕೋಲಾ, ಕುಮಟಾ ಈ ಒಂದು ತಾಲೂಕುಗಳಲ್ಲಿ ಅವರು ಕಂಡು ಬರ್ತಾರೆ. ಓಕೆ, ಸೊ ಇದೊಂದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಕೆಲವು ಇನ್ನೊಂದು ಅಲೆಮಾರಿ ಜನಾಂಗ ಒಂದಿದೆ ಕರ್ನಾಟಕದಲ್ಲಿ, ಯಾವ್ದಂತಂದ್ರೆ ಅಕ್ಕಿ ಪಿಕ್ಕಿ ಅಂತ ಕರಿತೀವಿ. ಸೊ ಅಕ್ಕಿ ಪಿಕ್ಕಿ ಜನಾಂಗಗಳು, ಸೊ ಅವರು ಕೂಡ ಅವ್ರ ಮೇಲೂ ಕೂಡ ಒಂದು ಕ್ವಶನ್ ಆಗಿದೆ, ರೀಸೆಂಟಾಗಿ ಒಂದು ಕ್ವಶನ್ ಆಗಿದೆ. ಸೊ ಏನಂತಂದ್ರೆ ಅವರು ಇದು ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇರ್ತಿರಲ್ಲ, ಕೂದಲಿಗೆ ಆಯುರ್ವೇದಿಕ್ ಆಯಿಲ್ ಎಲ್ಲ ಮಾಡ್ತಾರೆ, ಕೂದಲಿಗೆ ಆಯುರ್ವೇದಿಕ್ ಆಯಿಲು ಮತ್ತೆ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಮಾಡ್ತಾರೆ.
ಸೊ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಸುಡಾನ್ ದೇಶಕ್ಕೆ ಹೋಗಿರ್ತಾರೆ. ಸುಡಾನ್ ದೇಶಕ್ಕೆ ಅವರು ತಯಾರಿಸಿರ್ತಕ್ಕಂಥ ಆಯುರ್ವೇದಿಕ್ ಪ್ರಾಡಕ್ಟ್ಸನ್ನು ತೊಗೊಂಡು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಗಿರ್ತಾರೆ. ಸೊ ಕೋವಿಡ್ ಟೈಮಲ್ಲಿ ಮತ್ತು ಆ ಸುಡಾನಲ್ಲಿ ವಾರ್ ನಡೆಯೋ ಟೈಮಲ್ಲಿ ಏನಾಗ್ತಾರೆ ಅಂತಂದರೆ ಅವರು ಅಲ್ಲಿ ಸಿಗಾಕೊಂಡು ಬಿಡ್ತಾರೆ. ಅವ್ರು ಮತ್ತೆ ನಮ್ಮ ದೇಶಕ್ಕೆ ಬರೋಕ್ಕಾಗ್ತಾರಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ಭಾರತ ಸರ್ಕಾರದವರು ಅದಕ್ಕೆ ಅಂತಲೇ ಒಂದು ಆಪರೇಷನನ್ನು ಮಾಡ್ತಾರೆ. ಅಂದರೆ ಆಪರೇಷನ್ ಅಂತಂದರೆ ಅವ್ರು ಅಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥವ್ರನ್ನ ಮತ್ತೆ ವಾಪಸ್ ಭಾರತಕ್ಕೆ ಕರ್ಕೊಂಬರೋಕ್ಕೆ ಸೊ ಆಪರೇಷನ್ ಕಾವೇರಿ ಅಂತ ಅಂದ್ಬಿಟ್ಟು ಮಾಡಿ ಏನು ಮಾಡ್ತಾರೆ, ಅವ್ರನ್ನ ವಾಪಸ್ ಭಾರತಕ್ಕೆ ಕರ್ಕೊಂಬರ್ತಾರೆ. ಸೊ ಅದ್ರ ಮೇಲೆ ಕೂಡ ಒಂದು ಕ್ವಶನ್ ಆಗಿದೆ. ಸೊ ಮತ್ತೆ ಇನ್ನು ಕೆಲವು ಜನಾಂಗಗಳು ಕಾಡು ಕುರುಬ ಅಂತ ಬರ್ತಾರೆ. ಸೊ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರು ಕಂಡು ಬರ್ತಾರೆ. ಸೊ ಕಾಡು ಕುರುಬ, ಜೇನು ಕುರುಬ, ಮತ್ತು ನೆಕ್ಸ್ಟು ನಮ್ಮ ಚಿಕ್ಕಮಗಳೂರು ಜಿಲ್ಲೆ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಲೈಕುಡಿ ಅಂತ ಅನ್ನೋದು ಒಂದು ಟ್ರೈಬ್ ಕಂಡು ಬರುತ್ತೆ. ಸೊ ಇದೆಲ್ಲ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಸ್ವಲ್ಪ ಬುಡಕಟ್ಟು ಜನಾಂಗಗಳು. ಸೊ ಬುಡಕಟ್ಟು ಜನಾಂಗಗಳ ಮೇಲೆ ಕ್ವಶನ್ ಆಗುತ್ತೆ. ಸೊ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗಗಳು ಕಂಡು ಬರ್ತದೆ. ಮತ್ತು ನೆಕ್ಸ್ಟು ಯಾವ್ದಾದ್ರು ಬುಡಕಟ್ಟು ಜನಾಂಗಗಳು ಪ್ರಚಲಿತದಲ್ಲಿದ್ದರೆ, ಸೊ ನ್ಯೂಸಲ್ಲಿ ಬರ್ತಿದ್ರೆ, ಸೊ ಈಗ ಅಂಡಮಾನ್ ನಿಕೋಬಾರಲ್ಲಿ ಇರ್ತಕ್ಕಂಥ ಸ್ವಲ್ಪ ಕೆಲವು ಬುಡಕಟ್ಟು ಜನಾಂಗಗಳು ಸೊ ಪ್ರಚಲಿತದಲ್ಲಿ ಬರ್ತಾನೆ ಇದೆ. ಸೊ ಅವ್ರ ಮೇಲೆ ಕೂಡ ಕ್ವಶನ್ ಆಗೋ ಚಾನ್ಸ್ ಇದೆ. ಸೊ ನಮ್ಮ ಅಂಡಮಾನ್ ನಿಕೋಬಾರಲ್ಲಿ ಅಂಡಮಾನೀಸ್ ಅಂತ ಒಂದು ಟ್ರೈಬ್ ಇದೆ, ಆಂಜೇಸ್ ಅಂತ ಟ್ರೈಬ್ ಇದೆ, ಜರಾವಾಸ್ ಅಂತ ಟ್ರೈಬ್ ಇದೆ, ನೆಕ್ಸ್ಟ್ ಶಾಂಪೇನ್ ಅಂತ ಒಂದು ಟ್ರೈಬ್ ಇದೆ. ಸೊ ಈ ಥರ ಸುಮಾರು ಟ್ರೈಬ್ಗಳು ಕಂಡು ಬರ್ತಾರೆ. ಸೊ ಟ್ರೈಬಲ್ ಪಾಪ್ಯುಲೇಷನ್ ಮೇಲೆ ಇರತಕ್ಕಂತಹ ಒಂದು ಕ್ವಶನ್ ಇದು. ಮತ್ತು ನೆಕ್ಸ್ಟ್ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಇರತಕ್ಕಂಥ ಒಂದು ಟ್ರೈಬ್ ಯಾವ್ದಂತಂದರೆ ಬಿಲ್ಸ್ ಅಂತ ಅಂದ್ಬಿಟ್ಟು. ಸೊ ಬಿಲ್ಸ್ ಅಂತ ಅಂದ್ಬಿಟ್ಟು ಸೊ ಅವರು ನಮ್ಮ ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ಭಾಗಗಳಲ್ಲಿ ಅವರು ನಮ್ಗೆ ಕಂಡು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗ ಯಾವುದಂತಂದರೆ ಬಿಲ್ಸ್, BHILLS, ಬಿಲ್ಸ್. ಓಕೆ, ಸೊ ಬುಡಕಟ್ಟು ಜನಾಂಗ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ನೀವು ಇಲ್ಲೊಂದು ಕ್ವಶನ್ ನೋಡಿದಿರಲ್ವಾ. ಸೊ ಇದನ್ನು ನೀವೇನು ಮಾಡ್ಬೇಕಂತಂದ್ರೆ 360 ಡಿಗ್ರಿ ಆ್ಯಂಗಲ್ ಅಲ್ಲೂ ಕೂಡ ನೀವು ಕ್ವಶನ್ಸ್ ಅನ್ನ ನೀವು ಕವರ್ ಮಾಡಬೇಕು. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದೀನಿ ಅಂತಂದ್ರೆ ಸೊ ನೆಕ್ಸ್ಟ್ ಯಾವ ಥರ ಕೇಳ್ಬೋದು ಇದ್ರ ಮೇಲೆ, ಸೊ ಆ ಥರ ನೀವು ಪ್ರಿಡಿಕ್ಟ್ ಮಾಡಬೇಕು. ಸೊ ಕ್ವಶನ್ಸನ್ನ ನೀವು ಕೂಡ ಪ್ರಿಡಿಕ್ಟ್ ಮಾಡಬೇಕು. ಓಕೆ, okay, so next question, consider the following statements about national parks of Karnataka, choose the correct option given below. ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಸೊ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಹುಲಿ ಮೀಸಲು ಪ್ರದೇಶಗಳು. ಸೊ ನಿಮಗೆ ಕೊಡ್ತಾ ಇರ್ತಕ್ಕಂಥ ಅಸೈನ್ಮೆಂಟ್ ಇದು. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಹುಲಿ ಮೀಸಲು ಪ್ರದೇಶಗಳು. ಸೊ ಅದನ್ನು ನೀವೇನು ಮಾಡಬೇಕು, ಲಿಸ್ಟ್ ಮಾಡಬೇಕು. ಸೊ ನಾಳೆ ಕ್ಲಾಸಲ್ಲಿ ನೀವು ನನಗೆ ಅದನ್ನು ಆನ್ಸರ್ ಮಾಡಬೇಕು. ಸೊ ಅದು ನಿಮಗೆ ಕೊಡ್ತಾ ಇರ್ತಕ್ಕಂಥ ಅಸೈನ್ಮೆಂಟ್. ಸೊ ಅದ್ರ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ನು. ಸೊ ಪ್ರತಿ ವರ್ಷ ರಾಷ್ಟ್ರೀಯ ಉದ್ಯಾನವನಗಳು ಅದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಇಲ್ಲಿ ನೋಡಿ ಯಾವ ಥರ ಕೇಳಿದ್ರೆ ನೋಡೋಣ. ಸೊ ಮೋಯಾರ್ ರಿವರ್ ಪಾಸಸ್ ಥ್ರೂ ದ ಸದರ್ನ್ ಪಾರ್ಟ್ ಆಫ್ ಬಂಡೀಪುರ ನ್ಯಾಷನಲ್ ಪಾರ್ಕ್. ಮೋಯಾರ್ ನದಿ ಬಂಡೀಪುರ ನ್ಯಾಷನಲ್ ಪಾರ್ಕ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಸೊ ದಕ್ಷಿಣ ಭಾಗದಲ್ಲಿ ಹಾದು ಹೋಗುತ್ತೆ. ಈ ಸ್ಟೇಟ್ಮೆಂಟ್ ಸರಿನಾ ಅಂತ ಕೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿನೇ ಇದೆ ಇದು. ಸೊ ಮೋಯಾರ್ ರಿವರ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ದಕ್ಷಿಣದಲ್ಲಿ ಹರಿಯುವಂತಹ ದಕ್ಷಿಣದ ತುದಿ ಇದು ಅತ್ಯಂತ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಒಂದು ನದಿ ಇದು ಮೋಯಾರ್. ದ ಮೋಯಾರ್ ರಿವರ್ ಪಾಸಸ್ ಥ್ರೂ ದ ಸದರ್ನ್ ಪಾರ್ಟ್ ಆಫ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಸೊ ಇದು ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಸ್ ಎ ಪಾರ್ಟ್ ಆಫ್ ವೈಲ್ಡ್ ಲೈಫ್ ಕಾರಿಡಾರ್ ಫಾರ್ ಎಲಿಫೆಂಟ್ಸ್. ಸೊ ವಿಚ್ ಕನೆಕ್ಟ್ ಬಿಹಾರ್ ಹಿಲ್ಸ್ ಅಂತಂದ್ರೆ ಬಿಳಿಗಿರಿ ರಂಗನಾಥ ಬೆಟ್ಟ, ಬಿಹಾರ್ ಹಿಲ್ಸ್ ಅಂಡ್ ಸತ್ಯಮಂಗಳ ಫಾರೆಸ್ಟ್. ಸೊ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್, ಸೊ ಎಲ್ಲಿದೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕು? ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ಯಾವ ಜಿಲ್ಲೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆ ಬೇರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೇರೆ. ಓಕೆ, ಸೊ ನಿಮ್ಗೆ ಆಪ್ಷನಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ ಜಿಲ್ಲೆ ಎರಡೂ ಕೂಡ ಆಪ್ಷನ್ ಇರುತ್ತೆ. ಸೊ ಬೆಂಗಳೂರು ನಗರದಲ್ಲಿಲ್ಲ, ಇದು ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಇದೇನು ಮಾಡುತ್ತೆ ಅಂತಂದರೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸತ್ಯಮಂಗಲ ಫಾರೆಸ್ಟ್, ಸೊ ಇದೆರಡನ್ನೂ ಕೂಡ ಆನೆಗಳು ಹಾದು ಹೋಗಲಿಕ್ಕೆ ಸೊ ಎಲಿಫೆಂಟ್ ಕಾರಿಡಾರ್ ಇದೆ. ಸೊ ಒಂದು ಎಲಿಫೆಂಟ್ ಕಾರಿಡಾರ್ನ ಇದು ಕನೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಕೂಡ ನಿಮಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ನಿಮ್ಗೆ ಕರೆಕ್ಟ್ ಆಗಿದೆ. ಸೊ ಮೂರನೇ ಸ್ಟೇಟ್ಮೆಂಟ್ ನೋಡಿ. ಸೊ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಇದು ಕುದುರೆಮುಖ ನ್ಯಾಷನಲ್ ಪಾರ್ಕು ಈಸ್ ಸ್ಪ್ರೆಡ್ ಓವರ್ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಸೊ ಇಲ್ಲಿ ನೋಡಿ,
ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಸೊ ಅದು ಯಾವ ಯಾವ ಜಿಲ್ಲೆಯಲ್ಲಿ ವಿಸ್ತರಣೆಯನ್ನು ಹೊಂದಿದೆ ಅಂತ ಅಂದ್ಬಿಟ್ಟು ಕೇಳಿದರೆ ಇದು. ಸೊ ಈ ಥರ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ ಸೊ ಆಳವಾದ ಜ್ಞಾನ ಇದ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 402 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ದಿಸ್ ಇಸ್ ವೆರಿ ಸ್ಟ್ಯಾಂಡರ್ಡ್ ಕ್ವಶನ್ ಇದು. ಸೊ ಈ ಥರ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರೆ ಇದರಲ್ಲಿ ನಿಮ್ಮ ಒಂದು ಯಶಸ್ಸು ಅಡಗಿರುತ್ತೆ, ಸಕ್ಸಸ್ ಅಡಗಿರುತ್ತೆ. ಸೊ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸ್ಪ್ರೆಡ್ಸ್ ಓವರ್. ಸೊ ಇಲ್ಲಿ ನೋಡಿ ಮೊದಲನೇದಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ನದಿ ಬಗ್ಗೆ ಕೇಳಿದ್ದಾರೆ, ಮೋಯಾರ್ ರಿವರ್ ಅನ್ನೋಂಥದ್ದು. ಓಕೆನಾ. ಸೊ ಇದೆ ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಈ ರಿವರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದು ನೀವು ಆನ್ಸರೇ ಮಾಡೋಕ್ಕಾಗಲ್ಲ ಇದನ್ನು. ಓಕೆನಾ. ನೆಕ್ಸ್ಟ್ ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅದ್ರ ವಿಸ್ತೀರ್ಣ ಗೊತ್ತಿರಬೇಕು ನಿಮಗೆ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಅದು ಸ್ಪ್ರೆಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ 3 ಜಿಲ್ಲೆ ಈ ಒಂದು ವ್ಯಾಪ್ತಿಯನ್ನು ಹಂಚ್ಕೊಳ್ಳುತ್ತೆ. ಯಾವುದಂತ ನೋಡಿದ್ರೆ ಒಂದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಸೊ 3 ಜಿಲ್ಲೆಯಲ್ಲಿ ಅದು ವಿಸ್ತೀರ್ಣನ ಹೊಂದಿದೆ. ನೆಕ್ಸ್ಟ್ 4ನೇ ಆಪ್ಷನ್ ನೋಡಿ. The unique feature of Nagaravale National Park is that it is the only habitat in Asia where black panther is found. ಸೊ ಆನ್ಸರ್ ಮಾಡಿ ಇದಕ್ಕೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ನೋಡಿ, ಯುನಿಕ್ ಫೀಚರ್ ಆಫ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇಸ್ ದಟ್ ಇಟ್ ಇಸ್ ದ ಓನ್ಲಿ ಹ್ಯಾಬಿಟೇಟ್ ಇನ್ ಏಷ್ಯಾ ವೇರ್ ಬ್ಲ್ಯಾಕ್ ಪ್ಯಾಂಥರ್ ಇಸ್ ಫೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಂಡು ಬರುತ್ತೆ, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ಏನ್ ಕೇಳಿದರೆ ಇಟ್ ಇಸ್ ದ ಓನ್ಲಿ, ಎಂಟೈರ್ ಏಷ್ಯಾದಲ್ಲಿ ಅದು ಒಂದೇ ಕಡೆ ಬ್ಲ್ಯಾಕ್ ಪ್ಯಾಂಥರ್ ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ. ಇಡೀ ಏಷ್ಯಾದಲ್ಲಿ ಒಂದೇ ಕಡೆನ ಅದು ಬ್ಲ್ಯಾಕ್ ಪ್ಯಾಂಥರ್ ಕಂಡು ಬರೋದು. ಬ್ಲ್ಯಾಕ್ ಪ್ಯಾಂಥರ್ ಕಪ್ಪುಚ್ಚಿರುತ್ತೆ. ಸೊ ನೋಡಿ, ಓನ್ಲಿ ನಾವು ಈ ಒಂದು ವರ್ಡ್ ಅನ್ನ ಕೊಟ್ಟಿರಲಿಲ್ಲ ಅಂತ ಅಂದಿದ್ರೆ ಈ ಆಪ್ಷನ್ ಕೂಡ ಕರೆಕ್ಟ್ ಆಗ್ತಿತ್ತು. ಬಟ್ ಓನ್ಲಿ ಅಂತ ಕೊಟ್ಟಿರೋದ್ರಿಂದ ಈ ಆಪ್ಷನ್ ತಪ್ಪಾಗುತ್ತೆ. ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಓನ್ಲಿ ಇದು ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದು. ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಸೊ ಹಾಗಾಗಿ ಡಿ ಇರೋ ಆಪ್ಷನ್ ತಪ್ಪಾಗುತ್ತೆ. ಇಲ್ಲಿ ನೋಡಿ, 2ನೇ ಆಪ್ಷನ್ ಅಲ್ಲಿ ಡಿ ಇದೆ, ಇದು ತಪ್ಪು. ಸೊ 3ನೇ ಆಪ್ಷನ್ ಅಲ್ಲಿ ಡಿ ಇದೆ, ಇದು ಕೂಡ ತಪ್ಪು. ಸೊ ನಮಗೆ ವಿ ಆರ್ ಲೆಫ್ಟ್ ವಿತ್ 1 and 4. ವಿ ಆರ್ ಲೆಫ್ಟ್ ವಿತ್ ಆಪ್ಷನ್ 1 and ಆಪ್ಷನ್ 4. ಓಕೆನಾ. ಸೊ ಇಲ್ಲಿ ನೋಡಿ, ಸಿ ಸ್ಟೇಟ್ಮೆಂಟ್, 3ನೇ ಸ್ಟೇಟ್ಮೆಂಟ್, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾಲೆಡ್ಜ್ ಇತ್ತಂತ ಅಂದ್ರೆ ಸೊ ಇದನ್ನು ಕೂಡ ನೀವು ಆನ್ಸರ್ ಮಾಡ್ಬೋದು. ಸೊ ಆಪ್ಷನ್ 1 ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಕ್ವಶನ್ ಇದು. ಸೊ ಈ ಥರ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ ಸೊ ಆಳವಾದ ಜ್ಞಾನ ಇರಬೇಕು, ಆಳವಾಗಿ ಅಧ್ಯಯನ ಮಾಡಿರಬೇಕು. ಸುಮ್ಮನೆ ಮೇಲ್ಮೇಲೆ ನೋಡ್ಕೊಂಡ್ರೆ ಇದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ. The unique feature of Nagaravale National Park is that it is the only habitat in Asia where black panther is found. So Nagaravale National Park ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಾಣಿಸುತ್ತೆ, ನಿಜ ಅದು. ಬಟ್ ಓನ್ಲಿ ಅಂತ ಕೇಳಿದ್ದಾರೆ, ಅದು ಏಕೈಕ ಸ್ಥಳನ ಇಡೀ ಎಂಟೈರ್ ಏಷ್ಯಾದಲ್ಲಿ ಇಲ್ಲ. ಸೊ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಅದು ಕಂಡು ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪಾಗುತ್ತೆ. ಸೊ ಆಪ್ಷನ್ ಸಿ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇದ್ರೂ ಕೂಡ ನೀವು ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಓಕೆ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತಿದ್ದು 1, ಮೊದಲನೇ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್, ಸೊ 34th ಕ್ವಶನ್, ಇಂಟೀರಿಯರ್ ಆಫ್ ದ ಅರ್ತ್. ಸೊ ನೆನ್ನೆ ನಾವು ಸಿಲೆಬಸ್ ಇಂಟ್ರೊಡಕ್ಷನ್ ಹೇಳಿದ್ವಿ. ಸೊ ಇಂಟೀರಿಯರ್ ಆಫ್ ದ ಅರ್ತ್ ಅಲ್ಲಿ ನಮಗೆ 3 ಪಾರ್ಟ್ ಬರುತ್ತೆ. ಸೊ ಕ್ರಸ್ಟ್, ಮ್ಯಾಂಟಲ್ಲು, ಕೋರ್ ಅಂತ ಅಂದ್ಬಿಟ್ಟು 3 ಭಾಗ ಬರುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ, ಅದರ ವ್ಯಾಪ್ತಿಯನ್ನು ಕೇಳಿದ್ದಾರೆ. ಸೊ ಕ್ರಸ್ಟು ಎಷ್ಟು ಕಿಲೋಮೀಟರ್ ತನಕ ಇರುತ್ತೆ, ಮ್ಯಾಂಟಲ್ ಎಷ್ಟು ಕಿಲೋಮೀಟರ್ ಅಂತ ಅಂದ್ಬಿಟ್ಟು ಒಂದು ವ್ಯಾಪ್ತಿಯನ್ನು ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ನಿಮಗೆ 1 ನಿಮಿಷ ಟೈಮನ್ನು ಕೊಡ್ತೀನಿ. ಸೊ ಆನ್ಸರ್ ಮಾಡಿ ನೋಡೋಣ.
ಸೊ ಇದು ಕೂಡ ಒಂದು ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಿದ್ರೆ ನಾವು ಆನ್ಸರ್ ಮಾಡ್ಬೋದು. ಸೊ ಫಸ್ಟ್ ಪಾರ್ಟ್ ಯಾವ್ದಪ್ಪ, ಅರ್ಥಲ್ಲಿ ಮೊದಲನೇ ಭಾಗ ಯಾವುದು, ಕ್ರಸ್ಟು, ಮ್ಯಾಂಟಲ್ಲು, ಕೋರು. ಕ್ರಸ್ಟು ಇಲ್ಲಿ ನೋಡಿ, ಕ್ರಸ್ಟು ಸ್ಟಾರ್ಟಿಂಗ್ ನಂಬರಲ್ಲೇ ಇರುತ್ತೆ. ಸೊ 5 ಇಂದ 40 ಅಂತ ಹೇಳ್ಬೋದಾ, 5 ಇಂದ 40 ಕಿಲೋಮೀಟರ್ ಅಂತ ಇರುತ್ತೆ, ಅಂದರೆ 5 ಕಿಲೋಮೀಟರ್ 40 ಕಿಲೋಮೀಟರ್ ಆಳದವರೆಗೂ ಕೂಡ ಅದು ಇರುತ್ತೆ. ಸೊ ಕ್ರಸ್ಟನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾ. ಸೊ ಹಂಗಾದ್ರೆ ಡಿಗೆ ಫಸ್ಟ್ ಆಪ್ಷನ್. ಸೊ ಇಲ್ಲಿ ನೋಡಿ, ಡಿಗೆ 3 ಆಪ್ಷನಲ್ಲಿ 1 ಇದೆ. ಹಾಗಾದರೆ ಮೊದಲನೇ ಆನ್ಸರು ತಪ್ಪಾಗಿದೆ. ಈ 3 ಆನ್ಸರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಕ್ರಸ್ಟ್, ಮ್ಯಾಂಟಲ್. ಸೊ ಮ್ಯಾಂಟಲ್ಲು, ಸೊ ಸೆಕೆಂಡ್ ಆಪ್ಷನ್ 2895 ಕಿಲೋಮೀಟರ್ ತನಕ ಇದೆ, ಏನಾಗಿರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಸಿಗೆ 2. ಸೊ ಈ 2 ಆಪ್ಷನಲ್ಲಿ ಇದೆ. ಸೊ ಈ ಆಪ್ಷನ್ ಕೂಡ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಕೋರಲ್ಲಿ 2 ಭಾಗ, ಔಟರ್ ಕೋರ್, ಇನ್ನರ್ ಕೋರ್. ಸೊ ಔಟರ್ ಕೋರ್ದ ವ್ಯಾಪ್ತಿ ಬಂದು ನಿಮಗೆ ಸೊ 2245 2145 ಕಿಲೋಮೀಟರ್ ತನಕ ಇದೆ. ನೆಕ್ಸ್ಟು ಇನ್ನರ್ ಕೋರ್. ಸೊ ಇನ್ನರ್ ಕೋರು ಒಳ ಕೇಂದ್ರ ಭಾಗ. ಸೊ ಇದು ನಮಗೆ 1255 ಕಿಲೋಮೀಟರ್ ತನಕ ಇದು ವ್ಯಾಪ್ತಿ ಇದೆ. ಸೊ ಹಾಗಾಗಿ ಇದು ಆಪ್ಷನ್ 4 ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಎಲ್ಲ ಕ್ವಶನ್ಗೂ ಕೂಡ ನೀವು ಎಲ್ಲ ಸಿಲೆಬಸ್ ಎಲ್ಲನೂ ಕೂಡ 100% ಕಂಪ್ಲೀಟಾಗಿ ಕವರ್ ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ಸಮ್ವೇರ್ ನೀವು ಏನು ಮಾಡ್ಬೋದು, ಸ್ವಲ್ಪ ಲಾಜಿಕ್ಸನ್ನು ಕೂಡ ನೀವು ಯೂಸ್ ಮಾಡಬೇಕು. ಸೊ ಲಾಜಿಕ್ಸನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಆನ್ಸರ್ನ ನೀವು ಡಿರೈವ್ ಮಾಡ್ಬೋದು. ನೆಕ್ಸ್ಟು ಈ ಕ್ವಶನ್ ಎಲ್ಲರೂ ಆನ್ಸರ್ ಮಾಡ್ತೀರ ಅಂತ ಅನ್ಕೊಂತೀನಿ ನಾನು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ನದಿಗಳನ್ನು ಕೊಟ್ಟಿದ್ದಾರೆ. ಸೊ ಈ ಕಾಲಮಲ್ಲಿ ನಿಮಗೆ ಅದ್ರ ಉಪನದಿಗಳನ್ನು ಕೊಟ್ಟಿದ್ದಾರೆ. ಸೊ ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ ಅದ್ರ ಉಪನದಿಗಳನ್ನ ಕೊಟ್ಟಿದ್ದಾರೆ. ಸೊ 30 ಸೆಕೆಂಡ್ ಟೈಮನ್ನು ಕೊಡ್ತೀನಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದ್ರಲ್ಲಿ ನಿಮಗೆ ಒಂದು 2 ರಿವರ್ದು ನಿಮಗೆ ಉಪನದಿಗಳು ಕರೆಕ್ಟಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದಕ್ಕೆ. ಸೊ ನೋಡಿ, ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ. ಆಪ್ಷನ್ಸಲ್ಲಿ ಕಾವೇರಿಗೆ ಮಾಂಜ್ರಾ, ವಾರ್ಧಾ, ಇಂದ್ರಾವತಿ ಅಂತ ಕೊಟ್ಟಿದ್ದಾರೆ. ಗೋದಾವರಿಗೆ ಹಿರಾನ್, ಬಾರ್ನಾ, ಶಕ್ಕರ್ ಅಂತ ಕೊಟ್ಟಿದ್ದಾರೆ. ನರ್ಮದಾಗೆ ಕೊಯ್ನಾ, ಘಟಪ್ರಭಾ, ಭೀಮಾ ಅಂತ ಕೊಟ್ಟಿದ್ದಾರೆ. ಕೃಷ್ಣಾಗೆ ಹಾರಂಗಿ, ಹೇಮಾವತಿ, ಕಬಿನಿ ಅಂತ ಕೊಟ್ಟಿದ್ದಾರೆ. ಸೊ 30 ಸೆಕೆಂಡ್ಸ್ ನಿಮಗೆ ಟೈಮನ್ನು ಕೊಡ್ತೀನಿ. ಸೊ ಈ 4 ರಿವರಲ್ಲಿ ಒಂದು 2 ರಿವರ್ಸ್ದು ನಿಮಗೆ ಉಪನದಿಗಳು ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಇದನ್ನು ಆನ್ಸರ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಆನ್ಸರ್ ಮಾಡಿ. ಸೊ ಕಾವೇರಿಗೆ ಹಾರಂಗಿ, ಹೇಮಾವತಿ, ಕಬಿನಿ. ಕಾವೇರಿ ನದಿ, ಹಾರಂಗಿ, ಹೇಮಾವತಿ, ಕಬಿನಿ. ಕಾವೇರಿ ನದಿ ಉಪನದಿಗಳು ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ನೋಡಿ, ಎಗೆ 4 ಬಂತು. ಸೊ ಎಗೆ 4 ಇರೋ ಆಪ್ಷನ್ 2 ಇದೆ. ಸೊ ಆಪ್ಷನ್ 2 ಇದೆ, ಆಪ್ಷನ್ 4 ಇದೆ. ಸೊ ಹಾಗಾದರೆ ಆಪ್ಷನ್ 1 ಮತ್ತು ಆಪ್ಷನ್ 3ನ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ವಿ ಆರ್ ಲೆಫ್ಟ್ ವಿತ್ ಆಪ್ಷನ್ 2 ಆ್ಯಂಡ್ ಆಪ್ಷನ್ 4. ನೆಕ್ಸ್ಟ್ ಅಟ್ಲೀಸ್ಟ್ ಕೃಷ್ಣದ್ ಗೊತ್ತಿದ್ರು, ಈಗ ಗೋದಾವರಿ, ನರ್ಮದಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರು, ಕೃಷ್ಣದ್ ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಕೃಷ್ಣದ ನೋಡಿ ಚೆಕ್ ಮಾಡೋಣ. ಸೊ ಇಲ್ಲಿ ಕೃಷ್ಣಗೆ ಏನು ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ. ಸೊ ಕೊಯ್ನಾ, ಘಟಪ್ರಭಾ, ಭೀಮಾ. ಸೊ ಇಲ್ಲಿ 4ನೇ ಆಪ್ಷನಲ್ಲಿ ಮಾಂಜ್ರಾ, ವಾರದ ಅಂತ ಕೊಟ್ಟಿದ್ದಾನೆ. ಸೊ ಕರ್ನಾಟಕದ ಹುಡುಗರಿಗೆ ಕಾವೇರಿ, ಕೃಷ್ಣದ ಉಪನದಿಗಳಂತೂ ಗೊತ್ತಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಕೃಷ್ಣಗೆ ಯಾವ್ದಾಗುತ್ತೆ ನೋಡಿ, ಕೊಯ್ನಾ, ಘಟಪ್ರಭಾ, ಭೀಮಾ. ಸೊ ಕೃಷ್ಣಾ ನದಿಯ ಉಪನದಿಗಳು. ಸೊ ಬಿಗೆ 3 ಆಗುತ್ತೆ. ಸೊ ನೋಡಿ, ಸಾರಿ, ಡಿಗೆ 3 ಆಗುತ್ತೆ. ಸೊ ಡಿಗೆ 3 ಇರೋ ಆಪ್ಷನ್ನು ಸೆಕೆಂಡ್ ಆಪ್ಷನ್ನು. ಸೊ ಹಾಗಾಗಿ ನಿಮಗೆ ಸೆಕೆಂಡ್ ಆಪ್ಷನ್ ನಿಮಗೆ ರೈಟ್ ಆಗುತ್ತೆ. ಬರೀ 2 ರಿವರ್ದು ನಿಮಗೆ ಉಪನದಿಗಳು ಗೊತ್ತಿದ್ರು ಕೂಡ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಬಿಗೆ 1. ಸೊ ಗೋದಾವರಿಗೆ ಮಾಂಜ್ರಾ, ವಾರ್ಧಾ, ಇಂದ್ರಾವತಿ. ನೆಕ್ಸ್ಟ್ ಸಿಗೆ 2, ನರ್ಮದಾಗೆ ಹಿರಾನ್, ಬಾರ್ನಾ, ಶಕ್ಕರ್. ಸೊ ನಿಮ್ಗೆ ಇದು 2 ಗೊತ್ತಿಲ್ಲ, ಬರೀ ಇದು 2 ಗೊತ್ತಿದೆ. ಕರ್ನಾಟಕದ ರಿವರ್ಸ್ ಗೊತ್ತಿದ್ರು, ಅದ್ರ ಉಪನದಿಗಳು ಗೊತ್ತಿದ್ರು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಸಮ್ಟೈಮ್ಸ್ ಯೂಸಿಂಗ್ ಎಲಿಮಿನೇಷನ್ ಮೆಥಡ್. ಸೊ ನೀವು ಈಗ ಇಲ್ಲಿ ಕೇಳಿದಾರಲ್ವಾ ಕ್ವಶನ್ನು, ನದಿಗಳು ಕೊಟ್ಟಿದ್ದಾರೆ, ಉಪನದಿಗಳು ಕೊಟ್ಟಿದ್ದಾರೆ. ಇನ್ನು ಕೆಲವು ಎಕ್ಸಾಮ್ಸಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ, ಎಡದಂಡೆ ನದಿ, ಬಲದಂಡೆ ನದಿ. ಈ ಕೆಳಗಿನವುಗಳು ಯಾವುದು ಎಡದಂಡೆ ನದಿಯಲ್ಲ, ಯಾವುದು ಬಲದಂಡೆ ನದಿಯಲ್ಲ. ಅಥವಾ ಒಂದು ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಒಂದು ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ರಿವರ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡಯಾಗ್ರಾಮ್ಸು ನಿಮ್ಮ ಮೈಂಡಲ್ಲಿ ಇರಬೇಕು.
ಸೊ ಮುಖ್ಯ ನದಿ, ಅದು ಯಾವ್ಯಾವ ಉಪನದಿಗಳು ಯಾವ್ಯಾವ ಜಾಗದಲ್ಲಿ ಬಂದು ಸೇರುತ್ತೆ, ಆರ್ಡರ್, ಈ ಒಂದು ಸೀಕ್ವೆನ್ಸ್ ಅನ್ನ ನೀವು ನೋಡ್ಕೊಬೇಕು. ಸೊ ರಿವರ್ಸ್ಗಳಲ್ಲಿ ಡಯಾಗ್ರಾಮ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಆ ಒಂದು ರಿವರ್ ನಿಮ್ಮ ಕಣ್ಣು ಮುಂದೆ ಬರಬೇಕು. ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಎಲ್ಲಿಗೆ ಎಂಡ್ ಆಗ್ತಿದೆ, ಯಾವ್ಯಾವ ಉಪನದಿಗಳು ಬಂದು ಎಲ್ಲಿ ಸೇರ್ತಾ ಇದೆ, ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣ ಕೊಟ್ಟರೆ ಯಾವ ಥರ ಅರೇಂಜ್ ಮಾಡಬೇಕು, ಪೂರ್ವದಿಂದ ಪಶ್ಚಿಮ ಕೊಟ್ಟರೆ ಯಾವ ಥರ ಅರೇಂಜ್ ಮಾಡಬೇಕು ಅನ್ನೋದು ನಿಮಗೆ ನಿಮ್ಮ ಮೈಂಡ್ ಅದನ್ನು ಬರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಐಡೆಂಟಿಫೈ ದ ಕರೆಕ್ಟ್ ನೇಮ್ಸ್ ಆಫ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್. ಸೊ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಅಂತಂದ್ರೆ ಶೀತ ವಲಯದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳು. ಹುಲ್ಲುಗಾವಲುಗಳಲ್ಲಿ ಎರಡು ಥರ ಇರುತ್ತೆ. ಸೊ ಒಂದು ಉಷ್ಣ ವಲಯದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳಿಗೆ ನಾವು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಶೀತ ವಲಯದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳಿಗೆ ನಾವು ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಕೇಳಿದರೆ ಐಡೆಂಟಿಫೈ ದ ಕರೆಕ್ಟ್ ನೇಮ್ಸ್ ಆಫ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಸೊ ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ABCD. ಸೊ ಆಪ್ಷನ್ ಎ ಸವನ್ನಾ, ಕ್ಯಾಂಪೋಸ್, ಲಾನಸ್. ಆಪ್ಷನ್ ಬಿ ಪಂಪಾಸ್, ಪ್ರೈರೀಸ್, ಡೌನ್ಸ್. ಸವನ್ನಾ, ಪ್ರೈರಿ, ವೆಲ್ಡ್ಸ್, ವೆಲ್ಡ್, ಸವನ್ನಾ, ಕ್ಯಾಂಪೋಸ್. ಸೊ ಇಲ್ಲೇನು ಮಾಡಿದ್ದಾರೆ, ಮಧ್ಯ ಟ್ರಾಪಿಕಲ್ ಕೂಡ ಮಿಕ್ಸ್ ಮಾಡಿದ್ದಾರೆ, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಕೂಡ ಮಿಕ್ಸ್ ಮಾಡಿದ್ದಾರೆ. ಸೊ ನೀವೇನು ಆನ್ಸರ್ ಮಾಡಬೇಕು, ಮೂರು ಕೂಡ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಯಾವುದಿದೆ ಅದನ್ನು ನೀವು ಐಡೆಂಟಿಫೈ ಮಾಡಿ ಆನ್ಸರ್ ಮಾಡಬೇಕು. ಸೊ 30 ಸೆಕೆಂಡ್ ಟೈಮನ್ನು ಕೊಡ್ತೀನಿ, ಪ್ರಯತ್ನ ಪಡಿ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಆಪ್ಷನ್ 2 ಆಗುತ್ತೆ, ಪಂಪಾಸ್, ಪ್ರೈರೀಸ್, ಡೌನ್ಸ್. ಸೊ ಪಂಪಾಸ್ ಅನ್ನುವಂಥ ಒಂದು ಹುಲ್ಲುಗಾವಲು ನಿಮಗೆ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ, ನಾರ್ತ್ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಸೊ ಅದು ನಿಮಗೆ ಶೀತ ವಲಯದ ಹುಲ್ಲುಗಾವಲು. ನೆಕ್ಸ್ಟ್ ಪ್ರೈರೀಸ್, ಪ್ರೈರೀಸ್ ಇದು ಕೂಡ ನಿಮಗೆ ನಾರ್ತ್ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಪಂಪಾಸ್ ನಿಮ್ಗೆ ಅರ್ಜೆಂಟೀನಾ ದೇಶದಲ್ಲಿ ಕಂಡುಬರುತ್ತೆ. ಸೊ ಪ್ರೈರೀಸ್ ನಾರ್ತ್ ಅಮೆರಿಕಾ, ಪ್ರೈರೀಸ್ ನಾರ್ತ್ ಅಮೆರಿಕಾ. ಡೌನ್ಸ್ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಪಂಪಾಸ್ ಅರ್ಜೆಂಟೀನಾ, ಪ್ರೈರೀಸ್ ನಾರ್ತ್ ಅಮೆರಿಕಾ, ಡೌನ್ಸ್ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಸೊ ಇದು ಮೂರು ಕೂಡ ನಿಮ್ಗೆ ಏನಂತಂದ್ರೆ ಶೀತ ವಲಯದ ಹುಲ್ಲುಗಾವಲುಗಳು. ಸೊ ಹಾಗಾಗಿ ನಿಮಗೆ ಸೆಕೆಂಡ್ ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ, ಎ ಮತ್ತೆ ಬಿ. ಸವನ್ನಾ, ಕ್ಯಾಂಪೋಸ್, ಲಾನಾಸ್ ಮತ್ತೆ ಪಂಪಾಸ್, ಪ್ರೈರೀಸ್, ಡೌನ್ಸ್. ಸೊ ಇದು ಮೂರು ಕೂಡ ನಿಮಗೆ ಎ ಮತ್ತೆ ಬಿ ಆಪ್ಷನ್ ಇರತಕ್ಕಂಥ ಇವೆರಡೂ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನೋ ನೋಡೋಣ. ಸೊ ಇಲ್ಲಿ ನೋಡಿ, ಇದು ಜಿಯೋ ಪಾಲಿಟಿಕ್ಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ಬೋತ್ ಕ್ವಾಡ್ರಿಲ್ಯಾಟರಲ್ ಡೈಲಾಗ್ ಅಂತ ಅಂದ್ಬಿಟ್ಟು. ಕ್ವಾಡ್ ಅಂತ ಅಂದ್ರೇನು, ಕ್ವಾಡ್ರಿಲ್ಯಾಟರಲ್ ಡೈಲಾಗ್, ಆಸ್ ವೆಲ್ ಆಸ್ I2U2, ಮಿಡಲ್ ಈಸ್ಟ್ I2U2. ಸೊ ಇದಕ್ಕೆ ನಾವು ಆನ್ಸರ್ ಮಾಡ್ಬೇಕಂತಂದ್ರೆ ಈ ಗ್ರೂಪಿಂಗ್ ಅಲ್ಲಿ ಕಂಡು ಬರತಕ್ಕಂಥ ಕಂಟ್ರೀಸ್ ಯಾವ್ದಂತ ನಮ್ಗೆ ಗೊತ್ತಿರಬೇಕು. ಸೊ ಕ್ವಾಡ್ ಅಂತಂದ್ರೇನು, ಕ್ವಾಡ್ರಿಲ್ಯಾಟರಲ್ ಡೈಲಾಗ್ ಅಂತ ಅಂದ್ಬಿಟ್ಟು, I2U2. ಸೊ ಇದು ಎರಡು ಕೂಡ ಏನಂತಂದ್ರೆ ಒಂದು ರೀಜನಲ್ ಆರ್ಗನೈಸೇಷನ್ಸ್. ಸೊ ಇದು ಯಾಕೆ ರೀಜನಲ್ ಆರ್ಗನೈಸೇಷನ್ಸ್ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೊ ನಮ್ಮ ಬೇ ಆಫ್ ಬೆಂಗಾಲು, ಅರೇಬಿಯನ್ ಸಿ, ಇಂಡಿಯನ್ ಓಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಸಮ್ಟೈಮ್ಸು ಸೊ ಚೈನಾದು ಸ್ವಲ್ಪ ಡಾಮಿನೆನ್ಸಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಟಕ್ಕರ್ ಕೊಡ್ಬೇಕಂತ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಅದ್ರ ಸುತ್ತ ಇರ್ತಕ್ಕಂಥ ರಾಷ್ಟ್ರಗಳು ಸೊ ಒಂದು ರೀಜನಲ್ ಅಂದ್ರೆ ಒಂದು ಸ್ಮಾಲ್ ರೀಜನಲ್ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ, ಒಂದು ಆರ್ಗನೈಸೇಷನ್ ಮಾಡ್ಕೊಂತಾರೆ. ಸೊ ಆ ಒಂದು ಆರ್ಗನೈಸೇಷನ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಸೊ ಇದಕ್ಕೆ ನಾವು ಆನ್ಸರ್ ಮಾಡ್ಬೇಕಂತಂದ್ರೆ, ಈಗ ಕ್ವಾಡ್ ಗ್ರೂಪಿಂಗ್ಸ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ, I2U2 ಅಲ್ಲಿ ಯಾವ್ಯಾವ್ದು ಕಂಟ್ರೀಸ್ ಬರುತ್ತೆ ಅದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಕ್ವಾಡ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಂದ್ರೆ, ಸೊ ನಿಮಗೆ USA ಬರುತ್ತೆ, ಕ್ವಾಡ್ ಅಲ್ಲಿ USA ಬರುತ್ತೆ, ಇಂಡಿಯಾ ಬರುತ್ತೆ, ಜಪಾನ್ ಬರುತ್ತೆ, ಮತ್ತೆ ನೆಕ್ಸ್ಟು ಆಸ್ಟ್ರೇಲಿಯಾ ಬರುತ್ತೆ. ಸೊ ಕ್ವಾಡ್ ಅಲ್ಲಿ I2U2 ಅಂತಂದ್ರೆ, ಐ ಅಂತಂದ್ರೆ ಇಸ್ರೇಲ್, ಇನ್ನೊಂದು ಐ ಅಂತಂದ್ರೆ ಇಂಡಿಯಾ, ಯು ಅಂತಂದ್ರೆ USA, ಇನ್ನೊಂದು ಯು ಅಂತಂದ್ರೆ UAE. I2U2.
2 ದೇಶಗಳು ಐ ಇಂದ ಸ್ಟಾರ್ಟ್ ಆಗುತ್ತೆ, 2 ದೇಶಗಳು ಯು ಇಂದ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ವಿಸ್ತೃತ ರೂಪ. ಸೊ ಇದು 2 ಗ್ರೂಪಿಂಗ್ಸ್ ಅಲ್ಲೂ ಕೂಡ ಕಾಮನ್ ಆಗಿರ್ತಕ್ಕಂಥ ಕಂಟ್ರೀಸ್ ಯಾವ್ದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ಬೋತ್ ಸ್ಕ್ವಾಡ್ ಆಸ್ ವೆಲ್ ಆಸ್ ಮಿಡಲ್ ಈಸ್ಟ್ I2 U2 ಕಂಟ್ರೀಸ್ ಅಂತ ಅಂದ್ಬಿಟ್ಟು. ಸೊ 2 ದೇಶದಲ್ಲಿ ಇರ್ತಕ್ಕಂಥ ಕಾಮನ್ ಕಂಟ್ರೀಸ್ ಯಾವ್ದೇ ನೋಡಿ, ಇಂಡಿಯಾ, ಆಸ್ಟ್ರೇಲಿಯಾ, USA, UAE ಇದೆ. ಸೊ ಇದಕ್ಕೆ ನೋಡಿ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ ನೋಡಿ. ಸೊ ನೋಡಿ ಇಂಡಿಯಾ USA ಇಲ್ಲೂ ಇದೆ, ಇಂಡಿಯಾ ಮತ್ತು USA ಇಲ್ಲೂ ಇದೆ. ಇಂಡಿಯಾ USA. ಆಸ್ಟ್ರೇಲಿಯಾ ಕ್ವಾಡಲ್ ಇದೆ, I2 U2 ಇಲ್ಲ. ಸೊ UAE I2 U2 ಇದೆ, ಕ್ವಾಡಲ್ ಇಲ್ಲ. ಸೊ ಹಾಗಾಗಿ ಇವೆರಡು ಸರಿ ಬರಲ್ಲ. ಸೊ ಎ ಮತ್ತೆ ಸಿ ಇರ್ತಕ್ಕಂಥ ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ. ಎ ಮತ್ತೆ ಸಿ ಇರ್ತಕ್ಕಂಥ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎ ಮತ್ತೆ ಸಿ ಇರ್ತಕ್ಕಂಥ ಆಪ್ಷನ್ 2 ಅಲ್ಲಿ ಇದೆ ನೋಡಿ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಇದು ಜಿಯೋ ಪಾಲಿಟಿಕ್ಸ್. ಸೊ ಜಿಯೋ ಪಾಲಿಟಿಕ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಇದೆಲ್ಲ ಮುಂಚೆ UPSC ಅಲ್ಲಿ ಕೇಳ್ತಿರೋ ಕ್ವಶನ್. ಸೊ ಇವಾಗ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, SDA, FDA ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ನೋಡಿ ಯಾವ ಥರ ಬರ್ತದೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಮುಂಚೆ ಎಲ್ಲ ಕ್ವಶನ್ಸ್ ಯಾವ ಥರ ಇತ್ತು ಅಂತಂದರೆ ಅತಿ ಎತ್ತರದ ಯಾವುದು, ಅತಿ ಉದ್ದದ ಯಾವುದು, ಅತಿ ದಪ್ಪ ಯಾವುದು, ಅತಿ ಸಣ್ಣ ಯಾವುದು, ಸೊ ಈ ಥರ ಕ್ವಶನ್ಸ್ ಕೇಳ್ತಿದ್ರು. ಸೊ ಇವಾಗ ಈ ಥರ ಕ್ವಶನ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಸೊ ಗೌರ್ಮೆಂಟ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋ ಒಂದು ಅಭ್ಯರ್ಥಿ ಅಥವಾ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗುವಂಥ ಒಂದು ಅಭ್ಯರ್ಥಿಗೆ ಆಲೋಚನೆ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು. ಸೊ ಪ್ರಚಲಿತದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವನಿಗೆ ಅರಿವಿರಬೇಕು ಅಂತ ಅಂದ್ಬಿಟ್ಟು ಈ ಥರ ಕ್ವಶನ್ಸ್ನ ಕೇಳುವಂಥದ್ದು. ಓಕೆ, ಸೊ ಇದನ್ನೆಲ್ಲ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ ರೆಗ್ಯುಲರ್ ಆಗಿ ನೀವು ನ್ಯೂಸ್ ಪೇಪರ್ಸನ್ನು ಓದಬೇಕು, ರೆಗ್ಯುಲರ್ ಆಗಿ ನೀವು ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಆಗಿರಬೇಕು. ಸೊ ಕರೆಂಟ್ ಅಫೇರ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಆಲ್ ದ ಎಕ್ಸಾಮಿನೇಷನ್ಸ್. ಸೊ ನೀವು ಯಾವುದೇ ಎಕ್ಸಾಮಿನೇಷನ್ಸ್ಗೆ ಹೋದ್ರೂ ಕೂಡ ಮಿನಿಮಮ್ ನಿಮಗೆ 15ರಿಂದ 20 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಸೊ ಯಾರು ಕರೆಂಟ್ ಅಫೇರ್ಸ್ ತುಂಬ ಸ್ಟ್ರಾಂಗ್ ಆಗಿರ್ತೀರಾ, ಸೊ ಅವ್ರಿಗೆ ವಿನ್ನಿಂಗ್ ಎಡ್ಜ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ನು ಮಿನರಲ್ ರಿಸೋರ್ಸಸ್, ಮಿನರಲ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ನೋಡಿ, ವಿತ್ ರೆಫರೆನ್ಸ್ ಟು ದ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ರೀಸೆಂಟ್ಲಿ ಅನೌನ್ಸ್ಡ್ ಬೈ ದ ಗವರ್ನಮೆಂಟ್, ಕ್ರಿಟಿಕಲ್ ಮಿನರಲ್ಸ್. ಸೊ ಮಿನರಲ್ಸ್ ಅಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಈ ಒಂದು ಟಾಪಿಕ್ ಕಳೆದ 3 ವರ್ಷದಿಂದ ಪ್ರಚಲಿತದಲ್ಲಿದೆ. ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ಏನು, ಅದನ್ನು ನಾವು ಎಲ್ಲಿ ಉಪಯೋಗಿಸ್ತೀವಿ? ಸೊ ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ, ಸೊ ನಮ್ಮ TV ಡಿಸ್ಪ್ಲೇಗಳಲ್ಲಿ, ಮೊಬೈಲ್ ಬ್ಯಾಟ್ರಿಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ಸ್ಗಳಲ್ಲಿ, ಚಿಪ್ಗಳಲ್ಲಿ, ಸೆಮಿಕಂಡಕ್ಟರ್ ಚಿಪ್ಸ್ಗಳಲ್ಲಿ ಸೊ ಯೂಸ್ ಮಾಡ್ತಕ್ಕಂಥ ತುಂಬ ಪ್ರೀಷಿಯಸ್ ಆಗಿರ್ತಕ್ಕಂಥ ಮಿನರಲ್ಸ್ ನಾವೇಂತ ಕರಿತೀವಿ ಕ್ರಿಟಿಕಲ್ ಮಿನರಲ್ಸ್. ಈಗ ಯಾರು ಪೇಷಂಟು ICU ಅಲ್ಲಿ ಅಡ್ಮಿಟ್ ಆಗಿರ್ತಾರೆ, ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿರ್ತಾರೆ. ಕ್ರಿಟಿಕಲ್ ಅಂತ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ಹೆಸರು ಅಂತಂದರೆ, ಸೊ ಇದ್ರಗಳ ಲಭ್ಯತೆ ಇದ್ರೂ ಕೂಡ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೋಸೆಸ್ ತುಂಬ ಕಷ್ಟ ಇದೆ. ಸೊ ಅದು ಅಷ್ಟು ಈಸಿಯಾಗಿ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಭೂಮಿಯಿಂದ. ಸೊ ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ, ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತಾರೆ. ಸೊ ಸುಮಾರು ನಿಮಗೆ ಒಂದು 30 ಇದಾವೆ ಕ್ರಿಟಿಕಲ್ ಮಿನರಲ್ಸ್ ಮಾಡಲಿಕ್ಕೆ. ಸೊ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ ಅಂದ್ಬಿಟ್ಟು ಒಂದು ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ, ಒಂದು ಮಿಷನ್ ಅನ್ನ ಒಂದು ಸ್ಥಾಪನೆ ಮಾಡಿದ್ದಾರೆ. ಅದ್ರ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಸೊ ನೋಡಿ, ಇಟ್ ಏಮ್ಸ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್. ಸೊ ಅಟ್ ಪ್ರೆಸೆಂಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ನ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಸೊ ಈ ಮಿಷನ್ ಉದ್ದೇಶ ಏನಂತಂದ್ರೆ, ಇಟ್ ಏಮ್ಸ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ಆಗಬೇಕು. ಈ ಒಂದು ಮಿನರಲ್ಸ್ ಎಕ್ಸ್ಪ್ಲೋರೇಷನ್ಸ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಬೇಕು. ಸೊ ಬೇರೆಯವ್ರ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೋಬಾರ್ದು. ಸೊ ನಮ್ಮಲ್ಲೇ ನಾವು ಏನ್ ಮಾಡಬೇಕು, ಮೇಕ್ ಇನ್ ಇಂಡಿಯಾ ತರ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮಿನರಲ್ಸ್ ಕೂಡ ನಾವೇ ಎಕ್ಸ್ಕವೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ರ ಉದ್ದೇಶ ಆಗಿದೆ. ಸೊ ಇಟ್ ಏಮ್ಸ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್ ಇನ್ ದ ರಾ ಮೆಟೀರಿಯಲ್ಸ್ ಎಸೆನ್ಷಿಯಲ್ ಫಾರ್ ದ ನ್ಯಾಷನಲ್ ಎಕನಾಮಿಕ್ ಗ್ರೋತ್. ಸೊ ಇದು ಕರೆಕ್ಟ್ ಇದೆ ಆಪ್ಷನ್. ನೆಕ್ಸ್ಟ್, ಇಟ್ ಏಮ್ಸ್ ಟು ರೀಇನ್ಫೋರ್ಸಿಂಗ್ ಇಂಡಿಯಾಸ್ ಕ್ರಿಟಿಕಲ್ ಮಿನರಲ್ ವ್ಯಾಲ್ಯೂ ಚೈನ್ ಅಕ್ರಾಸ್ ಆಲ್ ಸ್ಟೇಜ್ ಫ್ರಮ್ ಎಕ್ಸ್ಪ್ಲೋರೇಷನ್ ಅಂಡ್ ಮೈನಿಂಗ್, ಬೆನಿಫಿಷಿಯಲ್ ಪ್ರೊಸೆಸಿಂಗ್ ಅಂಡ್ ರಿಕವರಿ ಫ್ರಮ್ ಎಂಡ್ ಲೈಫ್ ಪ್ರಾಡಕ್ಟ್ಸ್. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ನಾವು ನಾವೇನೇ ಉತ್ಪಾದನೆ ಮಾಡಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಫಾರ್ ಕ್ರಿಟಿಕಲ್ ಮಿನರಲ್ಸ್ ರೀಸೈಕ್ಲಿಂಗ್. ಸೊ ಅದನ್ನ ರೀಸೈಕ್ಲಿಂಗ್, ಈಗ ನಾವು ಏನು ಮಾಡ್ತೀವಿ, ಸೊ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ವರ್ಕ್ ಆಗ್ತಿಲ್ಲ ಅಥವಾ TV ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ, ತಗೊಂಡೋಗಿ ಅದನ್ನ ಗುಜ್ರಿಗೆ ಹಾಕ್ತೀವಿ. ಅದರಿಂದ ಕೂಡ ಈ ಒಂದು ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಅದನ್ನ ಎಫಿಷಿಯಂಟ್ ವೇಲಿ ರೀಸೈಕ್ಲಿಂಗ್ ಮಾಡಬೇಕು ಅನ್ನೋದು ಕೂಡ ಈ ಒಂದು ಮಿಷನ್ ಉದ್ದೇಶ ಆಗಿದೆ. ನೆಕ್ಸ್ಟ್, ದ ಮಿಷನ್ ಗೋಲ್ ಇಸ್ ಟು ಎನ್ಶೋರ್ ಸೆಲ್ಫ್ ಸಫಿಷಿಯನ್ಸಿ ಇನ್ ಫುಲ್ಫಿಲಿಂಗ್ ದ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಮಿನರಲ್ಸ್. ಸೊ ಇಂಡಸ್ಟ್ರೀಸ್, ಸೊ ಒಂದು ಕೈಗಾರಿಕೆಗಳಿಗೆ ಸಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಅದನ್ನ ಫುಲ್ಫಿಲ್ ಮಾಡಬೇಕು. ಸೊ ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡಬೇಕು, ನಮಗೆ ಎಷ್ಟು ಬೇಕಾದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಬೇಕು.
ಸೊ ಇದೆಲ್ಲ ಏನಂತ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ದ ಮಿಷಿನ್. ಸೊ ಇದು ABCD 4 ಆಬ್ಜೆಕ್ಟಿವ್ನು ಕೂಡ ಇದು ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ ಈ ಮಿಷಿನ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸೊ ಇದು ಕರೆಂಟ್ ಅಫೇರ್ಸ್. ಸೊ ನೆಕ್ಸ್ಟ್ ಕಳೆದ 3 ವರ್ಷದಿಂದ ಇದು ಪ್ರಚಲಿತದಲ್ಲಿದೆ, ಮತ್ತೆ ನೆಕ್ಸ್ಟ್ ಈಗಲೂ ಕೂಡ ಇದು ಪ್ರಚಲಿತದಲ್ಲಿದೆ. ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ ಆಗೋ ಚಾನ್ಸ್ ಇದೆ. ಸೊ ಯಾವ ತರ ಕ್ವಶನ್ ಆಗ್ಬೋದು ಅಂತಂದ್ರೆ 30 ಕ್ರಿಟಿಕಲ್ ಮಿನರಲ್ಸ್ ಇದಾವೆ. ಈ ಕೆಳಗಿನ ಯಾವುವು ಕ್ರಿಟಿಕಲ್ ಮಿನರಲ್ ಅಲ್ಲ ಅಂತ ಕೇಳ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ರಿಟಿಕಲ್ ಮಿನರಲ್. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಈ ಒಂದು 30 ಕ್ರಿಟಿಕಲ್ ಮಿನರಲ್ಗಳು ಯಾವ್ದಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಅಟ್ಲೀಸ್ಟ್ ನಿಮಗೆ ಎಲಿಮಿನೇಟ್ ಮಾಡಕ್ ಬಂದ್ರೆ ಸಾಕು. ಓಕೆ, ಸೊ ಇದ್ರ ಮೇಲೆ ನೆಕ್ಸ್ಟ್ ಫ್ಯೂಚರ್ ಅಲ್ಲೂ ಕೂಡ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆಗೋ ಚಾನ್ಸ್ ಇದೆ. ಸೊ ಇದನ್ನ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಬೇಕು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ, ABCD 4 ಕೂಡ ಕರೆಕ್ಟ್ ಇದೆ. ಸೊ ನೋಡಿ ABCD 4 ಇರೋದು ಯಾವ್ದಂದ್ರೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಇದಕ್ಕೆ. ಸೊ ಇದು PSI 545. ಸೊ 545 ಒಂದು ಸರಿ ಏನಾಯ್ತದು 2021ರಲ್ಲಿ ಎಕ್ಸಾಮಿನೇಷನ್ ಆಯಿತು. ಸೆಲೆಕ್ಷನ್ ಲೀಸ್ಟ್ ಬಿಟ್ಟರು, ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. ಸೊ ಇದು ರೀ ಎಕ್ಸಾಮ್ ಆಯಿತು. ಸೊ ಆ ಒಂದು ಕ್ವಶನ್ ಪೇಪರ್ ಇದು PSI 545 ಕ್ವಶನ್ ಪೇಪರ್ ಇದು. ಸೊ ಇದು ಸ್ವಲ್ಪ ಮಾಡ್ರೇಟ್ ಆಗಿದೆ. ಸೊ ಇವಾಗ ಬರೋ ಎಕ್ಸಾಮ್ಸ್ ನೋಡಿದ್ರೆ ಸ್ವಲ್ಪ ಮಾಡ್ರೇಟ್ ಆಗಿದೆ. ಇದು ಒಂದು 2 years ಬ್ಯಾಕ್ ಕಂಡಕ್ಟ್ ಮಾಡಿದ್ದು. ಬಟ್ KE ಅವ್ರು ಏನು ಮಾಡಿದ್ದಾರೆ, ಇವಾಗ ಸಿಕ್ಕಾಪಟ್ಟೆ ಟಫ್ ಮಾಡಿದ್ದಾರೆ ಕ್ವಶನ್ ಪೇಪರ್ಸು. ಸೊ ಇದನ್ನು ಕೂಡ ನೋಡೋಣ. ಸೊ ನೋಡಿ, ಇದೊಂದು ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಇದು. Recently, 41 workers who were trapped in the collapsed Silkyara tunnel were rescued after 17 days. This incident happened in which of the following districts of Uttarakhand state? ಸಿಲ್ಕಿಯಾರ ಅಂತ ಅಂದ್ಬಿಟ್ಟು ಒಂದು ಟನಲ್, ಒಂದು ಸುರಂಗವನ್ನ ಉತ್ತರಾಖಂಡ ರಾಜ್ಯದಲ್ಲಿ ಮಾಡ್ತಾ ಇದ್ರು. ಓಕೆನಾ. ಸೊ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಅಲ್ಲಿ ಕಾರ್ಮಿಕರು ಏನಾಗ್ತಾರೆ, ಆ ಒಂದು ಸುರಂಗದಲ್ಲಿ ಸಿಲ್ಕೊಂಡು 41 ಜನ ಸಾವಿಗೀಡಾಗ್ತಾರೆ. ಇಲ್ಲಿ ನೋಡಿ ಕ್ವಶನ್ ಯಾವ ತರ ಕೇಳಿದ್ದಾರೆ ಅಂತಂದ್ರೆ, ಸಿಲ್ಕಿಯಾರ ಟನಲ್ ಉತ್ತರಾಖಂಡ್ ಅಂದ್ರೆ ಸ್ವಲ್ಪ ಈಸಿಯರ್ ಫಾರ್ಮಲ್ಲಿ ಏನಂತ ಕೇಳ್ಬೋದಿತ್ತು, ಯಾವ ರಾಜ್ಯದಲ್ಲಿ ಅಂತ ಕೇಳ್ಬೋದಿತ್ತು. ಬಟ್ ಇಲ್ಲಿ ಏನಂತ ಕೇಳಿದರೆ, ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸಿಲ್ಕಿಯಾರ ಟನಲ್ ವರ್ ರೆಸ್ಕ್ಯೂಡ್ ಆಫ್ಟರ್ 17 days. ಸೊ ದಿಸ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಉತ್ತರಾಖಂಡ್. ಸೊ 41 ಜನ ಕಾರ್ಮಿಕರು ಅಲ್ಲಿ ಏನಾಗ್ತಾರೆ, ಆ ಒಂದು ಟನಲ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸೊ ಗಾಳಿ ಬೆಳಕು ಊಟ ಇಲ್ಲದೆ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅದು ಯಾವ ಜಿಲ್ಲೆಯಲ್ಲಿ, ಸೊ ಸಿಲ್ಕಿಯಾರ ಟನಲ್ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ. ಸೊ ರುದ್ರಪ್ರಯಾಗ್ ಜಿಲ್ಲೆ, ತೇರಿ ಗರ್ವಾಲ್ ಜಿಲ್ಲೆ, ಚಮೋಲಿ ಡಿಸ್ಟಿಕ್, ನೆಕ್ಸ್ಟ್ ಉತ್ತರಕಾಶಿ ಡಿಸ್ಟಿಕ್. ಸೊ 4 ಆಪ್ಷನ್ ಇದೆ. ಸೊ ಆಪ್ಷನ್ 4 ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಇದು ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್. ಅವತ್ತಿನ ಕಾಲಘಟ್ಟದಲ್ಲಿ ಇದು ಪ್ರಚಲಿತದಲ್ಲಿತ್ತು. ಓಕೆನಾ. ಸೊ ನೀವು ಕರೆಂಟ್ ಅಫೇರ್ಸ್ ಅನ್ನು ಯಾವ ತರ ಓದಬೇಕು, ನೀವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಬರೀ ಯಾವ ರಾಜ್ಯದಲ್ಲಿ ಆಗಿದೆ ಅಂತ ನೋಡ್ಕೊಂಡ್ಬಿಡ್ತೀರಾ. ನೀವೇನ್ ಮಾಡಬೇಕು, ಎಲ್ಲರೂ ಒಂದ್ ಕಡೆ ಲ್ಯಾಂಡ್ ಸ್ಲೈಡ್ ಆದ್ರೆ ಅಥವಾ ಈ ತರ ಏನಾದ್ರು ಒಂದು ಇನ್ಸಿಡೆಂಟ್ ಆದ್ರೆ ಯಾವ ಜಿಲ್ಲೆ ಅದನ್ನು ಕೂಡ ನೀವು ನೋಡ್ಕೊಬೇಕು. ಎಲ್ಲರೂ ಒಂದ್ ಕಡೆ ಡ್ಯಾಮ್ ಕನ್ಸ್ಟ್ರಕ್ಷನ್, ಡ್ಯಾಮ್ ಸ್ವಲ್ಪ ಇದಾಗಿರುತ್ತೆ, ಡ್ಯಾಮ್ ಲೀಕೇಜಸ್ ಆಗ್ತಾ ಇರುತ್ತೆ, ಅಥವಾ ಡ್ಯಾಮು ಓಪನ್ ಆಗಿರುತ್ತೆ, ಸೊ ಮುಳುಗಡೆ ಆಗ್ತಾ ಇರುತ್ತೆ. ಸೊ ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಸೊ ಅದನ್ನು ಅದ್ರ ವ್ಯಾಪ್ತಿ ಎಲ್ಲೆಲ್ಲಿದೆ ಅದನ್ನು ನೋಡ್ಕೊಬೇಕು ನೀವು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಉತ್ತರಕಾಶಿ ಜಿಲ್ಲೆ, ಉತ್ತರಾಖಂಡ ರಾಜ್ಯ, ಉತ್ತರಕಾಶಿ ಜಿಲ್ಲೆ. ಸೊ ಇಲ್ಲಿ ನೋಡಿ, ಒಂದು ಈಸಿ ಕ್ವಶನ್ ಇದೆ ನೋಡಿ ಇಲ್ಲಿ. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ದ ಡೆಪ್ತ್ ಆಫ್ ಓಷನ್. ಸಾಗರದ ಆಳವನ್ನ ಅಳತೆ ಮಾಡುವಂತ ಮಾಪನ ಯಾವುದು ಅಂತ ಕೇಳಿದರೆ. ಸೊ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಇದು. ಸೊ ನೋಡಿ, ಪ್ಲಾನಿಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಫ್ಯಾಥೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ನೋಡಿ ಆನ್ಸರ್ ಮಾಡಿ, ಗೆಸ್ ಮಾಡಿ. ಸೊ ಇನ್ಸ್ಟ್ರೂಮೆಂಟ್ಸ್, ಸೊ ನೀವೇನ್ ಮಾಡಬೇಕು, ಸೊ ಈ ತರ ಒಂದು ಇನ್ಸ್ಟ್ರೂಮೆಂಟ್ಸ್ ಪಟ್ಟಿ ತಗೋಬೇಕು. ಒಂದು 100ರಿಂದ 150 ಇನ್ಸ್ಟ್ರೂಮೆಂಟ್ಗಳು ಇದಾವೆ. ಸೊ ಯಾವ ಇನ್ಸ್ಟ್ರೂಮೆಂಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಇದೆಲ್ಲ ಬೋನಸ್ ಕ್ವಶನ್ಸ್. ಸೊ ಇದನ್ನೆಲ್ಲ ನೀವು ಈಸಿಯಾಗಿ ಮಾಡ್ಬೋದು. ಸೊ ನೋಡಿ, ಸಾಗರದ ಆಳವನ್ನ ಅಳತೆ ಮಾಡ್ತಕ್ಕಂಥ ಮಾಪನ ಯಾವ್ದಂತಂದ್ರೆ ಫ್ಯಾಥೋಮೀಟರ್. ಸಾಗರದ ಆಳವನ್ನ ಅಳತೆ ಮಾಡ್ತಕ್ಕಂಥ ಮಾಪನ. ಸೊ ಹಾಗಾದ್ರೆ ಪ್ಲಾನಿಮೀಟರ್, ಹೈಡ್ರೋಮೀಟರ್, ಹೈಗ್ರೋಮೀಟರ್, ಬ್ಯಾರೋಮೀಟರ್. ಸೊ ಈ 3 ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅದನ್ನ ನೀವೇನ್ ಮಾಡಬೇಕು, ರಿಸರ್ಚ್ ಮಾಡಬೇಕು. ಸೊ ನಾಳಿನ ಕ್ಲಾಸಲ್ಲಿ ನನಗೆ ಹೇಳ್ಬೇಕು ಇದನ್ನು. ಸೊ ಈ 3 ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್, ಸೊ ಕೃಷಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸೊ ಕೃಷಿಗೆ ಸಂಬಂಧಪಟ್ಟಂತಹ
ಪ್ರಶ್ನೆ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ಸೌತ್ ಇಂಡಿಯಾ. ಇಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ಇಂಡಿಯಾ ಅಂತ ಕೇಳಿಲ್ಲ. ಸೊ ಒಟ್ಟಾರೆ ಭಾರತ ದೇಶದಲ್ಲಿ UP ಮೊದಲನೇ ಸ್ಥಾನದಲ್ಲಿದೆ, ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ಅಂತ ಕೇಳಿದರೆ ದಕ್ಷಿಣ ಭಾರತದಲ್ಲಿ ಯಾವುದು ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಭಾರತದಲ್ಲಿ ಯಾವುದು ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಮಾಡಿ ಇದಕ್ಕೆ. ಸೊ ಮೊದಲನೇ ಆಪ್ಷನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ, ಎರಡನೇ ಆಪ್ಷನ್ ತಮಿಳುನಾಡು, ಮೂರನೇದು ಕೇರಳ, ನಾಲ್ಕನೇದು ತೆಲಂಗಾಣ. ಸೊ ಓವರ್ ಆಲ್ ಇಂಡಿಯಾ ಆದರೆ UP ಆಗುತ್ತೆ. ಸೊ ಕ್ವಶನ್ ಅನ್ನ ಓದ್ಬೇಕಾದ್ರೆ ತುಂಬಾ ಸ್ಪೀಡಾಗಿ ಓದ್ಬೇಕಾದ್ರೆ ಏನಾಗುತ್ತೆ, ಆ ಒಂದು ಎಕ್ಸಾಮ್ ಟೆನ್ಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಸೌತ್ ಇಂಡಿಯಾದಲ್ಲಿ ಸೌತ್ನ ಬಿಟ್ಬಿಡ್ತೀರಾ. ಸೊ ಓವರ್ ಆಲ್ ಇಂಡಿಯಾದಲ್ಲಿ UP ಇದೆ, ಓವರ್ ಆಲ್ ಇಂಡಿಯಾ UP ಫಸ್ಟ್ ಪ್ಲೇಸ್ ಇದೆ. ಇಲ್ಲೇನು ಕೇಳಿದರೆ ದಕ್ಷಿಣ ಭಾರತದ ಅಂತ ಕೇಳಿದ್ದಾರೆ. ಸ್ವಲ್ಪ ಕ್ವಶನ್ಸ್ ನೀವು ಓದ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಾಗಿ ಓದಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ತಮಿಳುನಾಡು. ಸೊ ದಕ್ಷಿಣ ಭಾರತದಲ್ಲಿ ಅತಿ ಜಾಸ್ತಿ ಅಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಅಂತಂದರೆ ತಮಿಳುನಾಡು. ಸೊ ಸಮ್ಟೈಮ್ಸ್ ಆ ಒಂದು ಟೈಮಲ್ಲಿ ತಮಿಳುನಾಡು ಆಗಿತ್ತು. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಕರ್ನಾಟಕ ಮತ್ತು ತಮಿಳುನಾಡು ಪ್ಲೇಸ್ಗಳು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಕರ್ನಾಟಕನೂ ಕೂಡ ದಕ್ಷಿಣ ಭಾರತದಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರುತ್ತೆ, ಸಮ್ಟೈಮ್ಸ್ ತಮಿಳುನಾಡು ಕೂಡ ಇರುತ್ತೆ. ಸೊ ಈ ಥರ ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತಂದರೆ ಎಕನಾಮಿಕ್ ಸರ್ವೆ. ಸೊ ಎಕನಾಮಿಕ್ ಸರ್ವೆನ ನೀವು ಓದ್ಕೊಬೇಕು. ಸೊ ಎಕನಾಮಿಕ್ ಸರ್ವೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ ಯಾವ ಬೆಳೆಗಳು ಯಾವ್ಯಾವ ರಾಜ್ಯಗಳು ಮೊದಲನೇ ಸ್ಥಾನದಲ್ಲಿದ್ದಾವೆ ಅದನ್ನು ನಿಮಗೆ ಕೊಡ್ತಾರೆ ಎಕನಾಮಿಕ್ ಸರ್ವೆ. ಓಕೆನಾ. ಸೊ ನೀವು ಈ ವರ್ಷದ ಬಡ್ಜೆಟ್ ಮತ್ತು ಎಕನಾಮಿಕ್ ಸರ್ವೆಯಲ್ಲಿ ಸೊ ಈ ಥರ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಕರೆಂಟ್ ಅಫೇರ್ಸಲ್ಲಿ ಕೂಡ ಅದನ್ನು ಕಂಪೈಲ್ ಮಾಡಿರ್ತಾರೆ ಮ್ಯಾಗಝಿನ್ಸ್ಗಳಲ್ಲಿ. ಸೊ ಇದೇನಾಗುತ್ತೆ, ಇದು ಸಮ್ಟೈಮ್ಸ್ ಪ್ಲೇಸಸ್ಸು ಚೇಂಜ್ ಆಗುತ್ತೆ, ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಏರಿಯಲ್ಲಿ ಯಾವ್ದು ಇರುತ್ತೆ ಅದನ್ನು ನೀವು ನೋಡ್ಕೊಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ನೋಡಿ, ಗಂಗಾ 101, ರಂಜಿತ್ ಡೆಕ್ಕನ್ ಆರ್ ವೆರೈಟೀಸ್ ಆಫ್ ಅಂತ ಕೇಳಿದ್ದಾರೆ. ಗಂಗಾ 101, ರಂಜಿತ್ ಡೆಕ್ಕನ್ ಇವೆರಡು ಯಾವ ತಳಿಗಳು, ಯಾವ ಬೆಳೆಗೆ ಸಂಬಂಧಪಟ್ಟಂತ ತಳಿಗಳು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ವೀಟ್, ಗೋಧಿ, ಬಾಜ್ರಾ, ಸಜ್ಜೆ, ರೈಸ್, ಭತ್ತ, ಮೇಜ್, ಜೋಳ, ಗೋವಿನ ಜೋಳ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಇವೆರಡು ತಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ನಿಮಗೆಲ್ಲ ಗೊತ್ತಿರೋ ತಳಿ ಯಾವುದು? ಗೂಳಿ NC37. ಗೂಳಿ NC37 ಗೊತ್ತಿದೆಯಾ? ಇದು ಗೂಳಿ NC37 ಕಿರಾತಕ ಮೂವಿ ನೋಡಿದ್ದೀರಾ ಯಶ್ ಅವ್ರದ್ದು? ಅದ್ರಲ್ಲಿ ಹೇಳ್ತಾರೆ ಅವರು ಗೂಳಿ NC37 ಅಂತ ಅಂದ್ಬಿಟ್ಟು. ಓಕೆ. ಸೊ ಗಂಗಾ, ರಂಜಿತ್ ಡೆಕ್ಕನ್, ಸೊ ಇದೆರಡೂ ತಳಿಗಳು ಮೇಜ್ ಗೋವಿನ ಜೋಳಕ್ಕೆ ಸಂಬಂಧಪಟ್ಟಿದೆ. ಯಾವ್ದಾದ್ರು ತಳಿಗಳು ಹೊಸದಾಗಿ ಅಭಿವೃದ್ಧಿ ಆಗಿದ್ರೆ ಸೊ ಅದ್ರ ಮೇಲೆ ಕ್ವಶನ್ ಬರುತ್ತೆ. ಕಳೆದ 1-2 ವರ್ಷದಿಂದ DMH11 ಅನ್ನೋ ಒಂದು ತಳಿ ತುಂಬಾನೇ ನ್ಯೂಸಲ್ಲಿದೆ. ಸೊ ದಾರಾ ಮಸ್ಟರ್ಡ್ 11 ಅಂತ ಅಂದ್ಬಿಟ್ಟು. ಸೊ ಇದೊಂದು ಜೆನೆಟಿಕಲಿ ಮಾಡಿಫೈಡ್ ತಳಿ ಇದು DMH11. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ DMH11 ಯಾವ ಒಂದು ಬೆಳೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಅದು ಮಸ್ಟರ್ಡ್, ಸಾಸಿವೆಗೆ ಸಂಬಂಧಪಟ್ಟಂಥದ್ದು. DMH11 ಅನ್ನೋದು ತಳಿ ಹೆಸರು. ಈಗ ನೆಕ್ಸ್ಟ್ ಎಕ್ಸಾಮ್ಸಲ್ಲೂ ಕೂಡ ಇನ್ನು ಇದು ನಮ್ಮ ಭಾರತ ದೇಶದ ತಳಿಗಳು, ಎಮ್ಮೆ ತಳಿಗಳು ಅಥವಾ ಹಸುವಿನ ತಳಿಗಳು ಯಾವುದಂತೂ ಕೂಡ ಕೇಳ್ತಾರೆ, ಅದನ್ನು ಕೂಡ ಕೇಳಿದ್ದಾರೆ. ಸೊ ನಮ್ಮ ಭಾರತ ದೇಶದ ಹಳ್ಳಿಕಾರ್, ಅಮೃತ್ ಮಾಲ್, ಕಿಲ್ಲಾರಿ, ಸೊ ಇವೆಲ್ಲ ಏನಂತಂದರೆ ನಮ್ಮ ಭಾರತ ದೇಶದ ಹಸುವಿನ ತಳಿಗಳು. ಎಮ್ಮೆ ತಳಿಗಳು ಜಾಫ್ರಾಬಾದಿ, ಆಮೇಲೆ ನೆಕ್ಸ್ಟ್ ಸೂರ್ತಿ, ಮೆಹಾಸನ, ಆಮೇಲೆ ಧಾರವಾಡ ಎಮ್ಮೆ ಅಂತ ಕೇಳಿದಿರಲ್ಲ. ಸೊ ಇವೆಲ್ಲ ಏನಂತಂದರೆ ಎಮ್ಮೆ ತಳಿಗಳು, ಧಾರವಾಡ ಎಮ್ಮೆ ಇವೆಲ್ಲ ಕೂಡ ಸೊ ಪ್ರಾಣಿಗಳು. ನೆಕ್ಸ್ಟು ಹೈನುಗಾರಿಕೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಪ್ರಾಣಿಗಳು, ಮತ್ತು ನೆಕ್ಸ್ಟ್ ನಮ್ಮ ಕೃಷಿಯಲ್ಲಿ ಬಳಸ್ತಕ್ಕಂಥ ಒಂದು ಬೆಳೆಗಳ ಒಂದು ತಳಿಗಳ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸು ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ ಸಕ್ಸಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಇದೆಲ್ಲ ಏನಂತಂದರೆ ವಿನ್ನಿಂಗ್ ಎಡ್ಜ್. ಸೊ ನಾರ್ಮಲ್ ಆಗಿ ಒಂದು 60 to 70 ಕ್ವಶನ್ಸ್ ಎಲ್ಲರೂ ಮಾಡ್ತಾರೆ. ಸೊ ಈ ಥರ ಕ್ವಶನ್ಸ್ ಯಾರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ಸೊ ಅವರು ವಿನ್ನಿಂಗ್ ಎಡ್ಜ್. ಸೊ ಒಂದು ಲಿಸ್ಟಲ್ಲಿ ನೀವು ಇರ್ತೀರಾ. ಸೊ ಇದು 545 PSI 545 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಸೊ ಇಲ್ಲಿ ನೋಡಿ, ಲೊಕೇಶನನ್ನು ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಸೈಡು ಲೊಕೇಶನ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸನ್ನು ಕೊಟ್ಟಿದ್ದಾರೆ.
ಕೋಲ್ಕತ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್, ನ್ಯೂ ಡೆಲ್ಲಿ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಫರೀದಾಬಾದ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಡೆಹ್ರಾಡೂನ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಸೊ ಇದನ್ನು ನೀವು ಮ್ಯಾಚ್ ಮಾಡಬೇಕು. ಸೊ 30 ಸೆಕೆಂಡ್ ನಾನು ನಿಮಗೆ ಟೈಮನ್ನು ಕೊಡ್ತೀನಿ, ಮಾಡಿ ನೋಡೋಣ. ಸೊ ಇದರಲ್ಲಿ ನಿಮಗೆ ಒಂದೆರಡು ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಡಿರೈವ್ ಮಾಡ್ಬೋದು. ಓಕೆ, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಸೊ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ನಿಮ್ಗೆ ಎಲ್ಲಿದೆ ಅಂತಂದರೆ ಕೋಲ್ಕತ್ತಾದಲ್ಲಿದೆ, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇಲ್ಲಿ ನೋಡಿ ಕೋಡ್ಗಳು ಕೊಟ್ಟಿದ್ದಾರೆ. ಟೂಗೆ ಏನು ಬರಬೇಕು? ಎ ಬರಬೇಕು. ಟೂಗೆ ಎ ಇದೊಂದೇ ಆಪ್ಷನಲ್ಲಿ ಇರೋದು. ಸೊ ನಿಮಗೆ ಇದರಲ್ಲಿ ಒಂದು ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಡಿರೈವ್ ಮಾಡ್ಬೋದು. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇರೋದು ಕೋಲ್ಕತ್ತಾ. ಇನ್ನು 3 ಗೊತ್ತೇ ಇಲ್ಲ ಅಂತಂದ್ರೂ ಕೂಡ ನೀವೇನು ಮಾಡ್ಬೋದು, ನೀವು ಈಸಿಯಾಗಿ ಆನ್ಸರ್ ಡಿರೈವ್ ಮಾಡ್ಬೋದು ನೋಡಿ. ಹಾಗಾದರೆ ಬೇರೆದಕ್ಕೆ ಏನೇನು ನೋಡೋಣ ನೋಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ 1ಗೆ ಸಿ ಅಂತ ಇದೆ, ಫರೀದಾಬಾದ್. ನೆಕ್ಸ್ಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ 3ಗೆ ಡಿ ಅಂತ ಕೊಟ್ಟಿದ್ದಾರೆ, ಡೆಹ್ರಾಡೂನ್. ನೆಕ್ಸ್ಟ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ 4ಗೆ ಏನು ಕೊಟ್ಟಿದ್ದಾನೆ? ಬಿ ಕೊಟ್ಟಿದ್ದಾನೆ, ನ್ಯೂ ಡೆಲ್ಲಿ. ಸೊ ನಿಮಗೆ ಒಂದು ಗೊತ್ತಿದ್ರು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ನೀವು ಆನ್ಸರ್ ಡಿರೈವ್ ಮಾಡ್ಬೋದು. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾ, ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ? ಸೊ ಅದು ಕೂಡ ನಿಮಗೆ ಕೋಲ್ಕತ್ತಾದಲ್ಲೇ ಇದೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಕ್ವಶನ್ಸಲ್ಲಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಬೇಕು. ಸೊ ಯಾವುದೇ ಎಕ್ಸಾಮಿನೇಷನ್ಗೆ ಹೋದರೂ ಕೂಡ 100 ಕ್ವಶನ್ಸಲ್ಲಿ 10 ಕ್ವಶನ್ಸ್, 10ರಿಂದ ಒಂದು 10 ಕ್ವಶನ್ನು ನೀವು ಯಾವ ಬುಕ್ಕಲ್ಲಿ ಹುಡುಕರೂ ಸಿಗಲ್ಲ, ಎಲ್ಲಿ ಗೂಗಲ್ ಮಾಡಿದ್ರೂ ಸಿಗಲ್ಲ. ಸೊ ಇಂಥ 10 ಕ್ವಶನ್ ಬಗ್ಗೆ ನೀವು ಜಾಸ್ತಿ ಎಫರ್ಟ್ ಹಾಕಕ್ಕೆ ಹೋಗ್ಬಾರ್ದು. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ಸು ಈ ಥರ, ಮ್ಯಾಕ್ಸಿಮಮ್ ಕ್ವಶನ್ಸು ಇಲ್ಲಿ ಈ ಥರ ಒಂದು ಇದ್ರಲ್ಲಿ ಬರುತ್ತೆ ನಿಮಗೆ. ಸೊ ಈ ಥರ ಕ್ವಶನ್ಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಈ 10 ಕ್ವಶನ್ನು ಎಷ್ಟೇ ಕಷ್ಟಪಟ್ಟು ಓದಿರಲಿ, ಎಷ್ಟೇ ಸ್ಟೇಟ್ ಟಾಪರ್ ಆಗಿದ್ರು ಕೂಡ ಅವರು ಕೂಡ ರ್ಯಾಂಡಮ್ ಕ್ವಶನ್ಸ್ ಆಗಿರ್ತಿದ್ದು. ಸೊ ಇದು ಅವರು ಕೂಡ ತಪ್ಪು ಮಾಡ್ತಾರೆ. ಸೊ ಇಂಥ ಕ್ವಶನ್ಸ್ನ ನೀವು ಅವಾಯ್ಡ್ ಮಾಡಬೇಕು. ಸೊ ಈ ಥರ ಕ್ವಶನ್ಸಲ್ಲಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟು PSI 545 ಕೇಳಿರ್ತಕ್ಕಂಥ ಕ್ವಶನ್ನು, ಬೋನಾಲ್ ಪಕ್ಷಿಧಾಮ, ಬೋನಾಲ್ ಬರ್ಡ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್? ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಬೋನಾಲ್ ಪಕ್ಷಿಧಾಮ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ 30 ಸೆಕೆಂಡ್ ಟೈಮನ್ನು ಕೊಡ್ತೀನಿ, ಆನ್ಸರ್ ಮಾಡಿ. ಬೋನಾಳ್ ಪಕ್ಷಿಧಾಮ. ಹಾಗೆ ಮಾಗಡಿ ಕೆರೆ ಎಲ್ಲಿದೆ? ಮಾಗಡಿ ಕೆರೆ, ರಂಗನತಿಟ್ಟು, ಮಂಡಗದ್ದೆ ಪಕ್ಷಿಧಾಮ. ಸೊ ಇವೆಲ್ಲ ಎಲ್ಲಿದ್ದಾವೆ? ಸೊ ಇವೆಲ್ಲವೂ ಕೂಡ ಇತ್ತೀಚೆಗೆ ನ್ಯೂಸಲ್ಲಿದ್ವು. ಸೊ ಯಾವೊಂದು ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನ್ಯೂಸಲ್ಲಿದ್ವು? ಸೊ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಂಗನತಿಟ್ಟು, ನೆಕ್ಸ್ಟು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾಗಡಿ ಕೆರೆ, ನಮ್ಮ ವಿಜಯ ನಗರ ಜಿಲ್ಲೆ ಇರ್ತಕ್ಕಂಥ ಅಂಕಸಮುದ್ರ. ಸೊ ಇವೆಲ್ಲವನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ರಾಮ್ಸರ್ ತಾಣವನ್ನಾಗಿ ಘೋಷಣೆ ಮಾಡಿದ್ದಾರೆ. ಸೊ ನೋಡಿ, ಬೋನಾಳ್ ಪಕ್ಷಿಧಾಮ ಕಂಡು ಬರ್ತದೆ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಪಕ್ಷಿಧಾಮಗಳು ಕರಡಿಧಾಮ, ನವಿಲುಧಾಮ, ತೋಳಧಾಮ, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಮತ್ತು ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಎಲಿಫೆಂಟ್ ರಿಸರ್ವ್ಸು. ಸೊ ಕರ್ನಾಟಕ ಸ್ಟೇಟಲ್ಲಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಜಿಲ್ಲೆಯಲ್ಲಿದೆ? ಸೊ ಕೆಲವು ಸರಿ ಏನಾಗುತ್ತೆ ಅಂತಂದರೆ ಒಂದೊಂದು ವೈಲ್ಡ್ ಲೈಫ್ ಸೆಂಚುರೀಸು 2-3 ಜಿಲ್ಲೆಯಲ್ಲಿ ತನ್ನ ವ್ಯಾಪ್ತಿಯನ್ನು ಹಂಚ್ಕೊಂಡಿರುತ್ತೆ. ಸೊ ಆ ಥರ ಕ್ವಶನ್ಸು ನಿಮಗೆ ತೋರಿಸಿದ್ದೀನಿ ನಾನು. ಸೊ ಇದನ್ನು ಓದಬೇಕಾದ್ರೆ ಸ್ವಲ್ಪ ಇದ್ರ ಮೇಲೆ ಗಮನ ಕೊಟ್ಟು ಓದಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಳ್ಳಯ್ಯನಗಿರಿ ಹಿಲ್ಸ್ ಆರ್ ಲೊಕೇಟೆಡ್ ಇನ್ ದ ರೇಂಜಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಯಾವ ಒಂದು ರೇಂಜಲ್ಲಿ ಮುಳ್ಳಯ್ಯನಗಿರಿ ಇದೆ? ಸೊ ಮುಳ್ಳಯ್ಯನಗಿರಿ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಸೊ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಗಳು ಕಂಡು ಬರುತ್ತೆ? ಸೊ ಮುಳ್ಳಯ್ಯನಗಿರಿ ಇರುವಂಥದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರಲ್ಲ, ಅದು ಚಿಕ್ಕಮಗಳೂರು ಅದು. ಸೊ ಮುಳ್ಳಯ್ಯನಗಿರಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಮಗೆ ಚಂದ್ರದ್ರೋಣ ಪರ್ವತ ಶ್ರೇಣಿ ಇದೆ, ಅದು ಕಂಡು ಬರುತ್ತೆ.
ಅರಾವಳಿಯಲ್ಲಿದೆ. ಹಾಗಾದ್ರೆ ಅರಾವಳಿಯಲ್ಲಿದೆ ಅಂತಂದ್ರೆ ನಿಮಗೆ ರಾಜಸ್ಥಾನ್, ಗುಜರಾತ್, ಹರಿಯಾಣ, ಡೆಲ್ಲಿ ಇಲ್ಲಿ ಬರುತ್ತೆ. ಸೊ ಮುಳ್ಳಯ್ಯನಗಿರಿ ಇರೋದು ಕರ್ನಾಟಕದಲ್ಲಿ. ಸೊ ಇದಿರೋದು ರಾಜಸ್ಥಾನ್ ರೀಜನಲ್ಲಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಆನೈಮುಡಿ ಇದು ಕೇರಳದಲ್ಲಿ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ವಿಂಧ್ಯಾಸ್ ಇದು ಮಧ್ಯಪ್ರದೇಶ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಳ್ಳೋದೊಂದೇ ಚಂದ್ರದ್ರೋಣ. ಸೊ ಚಂದ್ರದ್ರೋಣ ಪರ್ವತದಲ್ಲಿ ಇದು ಕಂಡು ಬರುತ್ತೆ. ಸೊ ಆಪ್ಷನ್ ಸೆಕೆಂಡ್ ನಿಮಗೆ ಕರೆಕ್ಟ್ ಆನ್ಸರ್. ಓಕೆನಾ? ಇದಿಷ್ಟು ಕೂಡ PSI 545 ಅಲ್ಲಿ ಕೇಳಿದಂಥ ಪ್ರಶ್ನೆಗಳು. ಸೊ ಈಗ ಆಗಸ್ಟ್ 2ನೇ ತಾರೀಕು, ಆಗಸ್ಟ್ 2ನೇ ಆಗಸ್ಟ್ 2ನೇ ತಾರೀಕು 2026 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಹಾಕಿದ್ದೀನಿ. ಸೊ ನೀವು ಕೇಳ್ಬೋದು, ಸರ್ ನಾನು PSI ಓದ್ತಿದ್ದೀನಿ, PC ಕ್ವಶನ್ ಪೇಪರ್ ಯಾಕೆ ನೋಡ್ಬೇಕಂತ ಅಂದ್ಬಿಟ್ಟು. ಸೊ PC ಕ್ವಶನ್ ಪೇಪರು, PSI ಕ್ವಶನ್ ಪೇಪರು, GK ಯಲ್ಲಿ ಎರಡೂ ಕೂಡ ಸೇಮೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದರಿಂದ ನೀವು ಇನ್ಸೈಟ್ಸನ್ನು ತಗೋಬೇಕು. ಸೊ ಅಲ್ಲಿ ಏನು ಕೇಳಿದ್ದಾರೆ, ನೆಕ್ಸ್ಟ್ ಈ ಥರ ಕೇಳ್ಬೋದು. ಸೊ ಆ ಥರ ನೀವು ಗೆಸ್ ಮಾಡಬೇಕು, ಆ ಥರ ನೀವು ಪ್ರಿಡಿಕ್ಟ್ ಮಾಡಬೇಕು. ಸೊ ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನೋಡಿ, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳು ಅವು ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಇಳಿಕೆ ಅಂದ್ರೆ ಎತ್ತರದಿಂದ ಕಡಿಮೆ, ಜಾಸ್ತಿಯಿಂದ ಕಡಿಮೆ, ಇದಕ್ಕೆ ಹೈಟಲ್ಲಿ ಜಾಸ್ತಿಯಿಂದ ಕಡಿಮೆ, ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಬಿಳಿಗಿರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಗೋಪಾಲಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ, ಬಿಳಿಗಿರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ. ಸೊ ಇದ್ರ ಹೈಟ್ಗೆ ಅನುಗುಣವಾಗಿ ಅದನ್ನು ಜೋಡಿಸಿ. ದಿಸ್ ಇಸ್ ಒನ್ ಆಫ್ ದ ಟಫ್ ಕ್ವಶನ್ ಇದು. ಸೊ ಇದು ಟಫ್ ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ, ಸೊ ಎಷ್ಟೆಷ್ಟು ಮೀಟ್ರ್ ಇದಾವೆ ಅವು ಅದನ್ನು ನೀವು ಸಂಪೂರ್ಣವಾಗಿ ನೀವು ಬೈಹೆಟ್ ಮಾಡಿರಬೇಕು. ಸೊ ಇದು ಒಂದು ಟಫ್ ಕ್ವಶನ್. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಯಾವ ಥರ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಕರೆಕ್ಟ್ ಕ್ರಮ ಬಂದು ಯಾವುದಂತಂದರೆ, ಮೊದಲನೇದು ಬಿಳಿಗಿರಂಗನ ಬೆಟ್ಟ ಬರುತ್ತೆ, ನೆಕ್ಸ್ಟ್ ಗೋಪಾಲಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಸೊ ಇದೊಂದು ಕ್ರಮ, ಇಳಿಕೆ ಕ್ರಮ ಇದು. ಸೊ ಈ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಂತಂದ್ರೆ ನಿಮಗೆ ಏರಿಕೆ ಕ್ರಮ, ಇಳಿಕೆ ಕ್ರಮ ಗೊತ್ತಿರಬೇಕು. ಸೊ ಎಕ್ಸಾಕ್ಟಾಗಿ ಮೀಟ್ರ್ಗಳು ಗೊತ್ತಿರಬೇಕು. ಅವಾಗ ಮಾತ್ರ ನೀವು ಈ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಸೊ KA ಅವರು ಕಳೆದ 3 ವರ್ಷದಿಂದ 4 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ಸೊ ಒಂದು ಪೊಲೀಸ್ ಕಾನ್ಸ್ಟೇಬಲ್ 4,000 ಪೋಸ್ಟ್ಗೆ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು ಅಟೆಂಡೆನ್ಸ್ ಎಷ್ಟಿತ್ತಂತಂದ್ರೆ 97% ಇತ್ತು. ಸೊ ಮುಂಚೆಲ್ಲ 4-5 ವರ್ಷದ ಹಿಂದೆ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ ಆಗ್ತಾಯಿದೆ ಅಂತಂದರೆ ಕೇವಲ ಅಟೆಂಡೆನ್ಸ್ ಒಂದು 35% ಇರ್ತಿತ್ತು. 100 ಜನ ಅಪ್ಲಿಕೇಶನ್ ಹಾಕಿದವರಲ್ಲಿ ಒಂದು 50-60 ಜನ ಅಬ್ಸೆಂಟ್ ಆಗ್ತಿದ್ರು, ಒಂದು 30 ಜನ ಮಾತ್ರ ಬರೀತಿದ್ರು. ಸೊ ಇವಾಗ ನೋಡಿ, 100 ಜನ ಅಪ್ಲಿಕೇಶನ್ ಹಾಕಿರೋರಲ್ಲಿ 97 ಜನ ಎಕ್ಸಾಮ್ನ ಬರೆದಿದ್ದಾರೆ. ಅಂತಂದರೆ ಜಾಬ್ ನೆಸೆಸಿಟಿ ಎಷ್ಟಿದೆ, ಕಾಂಪಿಟೇಷನ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕೊಳ್ಳಿ. ಸೊ ಕಾಂಪಿಟೇಷನ್ ಆ ಲೆವೆಲ್ ಇದ್ದಾಗ ಕ್ವಶನ್ ಪೇಪರ್ ಈ ಲೆವೆಲಲ್ಲಿ ತೆಗಿಲೇಬೇಕು. ಸೊ ನೀವು ಈ ಥರ ಎಕ್ಸಾಮ್ಸ್ನ ಪಾಸ್ ಮಾಡಬೇಕು, ಇಷ್ಟು ಟಫ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಳವಾದ ಅಧ್ಯಯನವನ್ನು ಮಾಡಲೇಬೇಕು. ಸೊ ನೆಕ್ಸ್ಟು ESI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಇದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಇದೆ. ಸೊ ESIಯಲ್ಲಿ essay ಪೇಪರ್ನ ತೆಗೆದಿದ್ದಾರೆ, ಬರೀ ಅದು ಕೂಡ ನಿಮಗೆ GK. ಸೊ ಇದನ್ನು ನೀವು ಸ್ವಲ್ಪ ಆಳವಾಗಿ ಅಧ್ಯಯನ, ಯಾರಿಗಾರು essay ಪೇಪರು, ಟ್ರಾನ್ಸ್ಲೇಷನ್ ಪೇಪರ್ ಕಷ್ಟ ಆಗ್ತದೆ ಅಂತನ್ನೋರು ಸೊ GKನ ತುಂಬ ಆಳವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗುವಂಥ ಅವಕಾಶ ಇದೆ. ಓಕೆ. ಸೊ ಬಿಳಿಗಿರಂಗನ ಬೆಟ್ಟ ಯಾವ ಜಿಲ್ಲೆ? ಚಾಮರಾಜನಗರ ಜಿಲ್ಲೆ. ಗೋಪಾಲಸ್ವಾಮಿ ಬೆಟ್ಟ ಅದು ಕೂಡ ಚಾಮರಾಜನಗರ ಜಿಲ್ಲೆ. ಸೊ ಮೇಲ್ಕೋಟೆ ಬೆಟ್ಟ ಮಂಡ್ಯ ಜಿಲ್ಲೆ. ಚಾಮುಂಡಿ ಬೆಟ್ಟ ಮೈಸೂರು ಜಿಲ್ಲೆ. ಓಕೆ. ಸೊ ನೆಕ್ಸ್ಟ್ ಘಾಟ್ಗಳ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್, ಬೋರ್ ಘಾಟ್, ಥಾಲ್ ಘಾಟ್, ಪಾಲ್ ಘಾಟ್, ಆಗುಂಬೆ ಘಾಟ್. ಸೊ ಯಾವ್ಯಾವ ಘಾಟ್ಗಳು ಎಲ್ಲೆಲ್ಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಬೋರ್ ಘಾಟು ಮುಂಬೈ ಮತ್ತು ಪುಣೆ, ಥಾಲ್ ಘಾಟು ಮುಂಬೈ ಮತ್ತು ನಾಸಿಕ್, ಪಾಲ್ ಘಾಟು ರಾಜ್ಮಂದ್ ಮತ್ತು ಪಾಲಿ, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ. ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು 4 ಕರೆಕ್ಟ್ ಇದೆಯಾ ಅಥವಾ ಎಷ್ಟು ಯಾವ್ದಾದ್ರು ರಾಂಗ್ ಇದೆಯಾ ಐಡೆಂಟಿಫೈ ಮಾಡಿ ನೋಡೋಣ. ಎಷ್ಟು ಕರೆಕ್ಟ್ ಇದೆ, ಯಾವ್ದು ರಾಂಗ್ ಇದೆ, ಯಾವ್ದು ಸರಿ ಇದೆ, ಐಡೆಂಟಿಫೈ ಮಾಡಿ ನೋಡೋಣ. ಘಾಟ್ಗಳು ಅಂತಂದ್ರೇನು? ಘಾಟ್ ಸೆಕ್ಷನ್. ಸೊ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಸೊ ಘಾಟ್ಸ್ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಬರುತ್ತೆ ಒಂದು ಘಾಟ್, ಶಿರಾಡಿ ಘಾಟ್ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ? ಓಕೆ. ಘಾಟ್ಗಳು ಅಂತಂದ್ರೇನು? ಮೈದಾನ ಪ್ರದೇಶವನ್ನು ಮಲೆನಾಡು ಪ್ರದೇಶ, ಕರಾವಳಿ ತೀರ ಪ್ರದೇಶಗಳಿಗೆ, ಕರಾವಳಿ ಮೈದಾನ ಪ್ರದೇಶಗಳಿಗೆ ಸಂಪರ್ಕಿಸುವಂಥ ಒಂದು ರಸ್ತೆಗಳನ್ನ ನಾವೇಂತ ಕರಿತೀವಿ? ಘಾಟ್ಗಳು ಅಂತ ಕರಿತೀವಿ. ಸೊ ಇಲ್ಲಿ ಬೋರ್ ಘಾಟ್, ಥಾಲ್ ಘಾಟ್, ಆಗುಂಬೆ ಘಾಟ್ 3 ಕೂಡ ಕರೆಕ್ಟ್ ಆಗಿದೆ. ಬೋರ್ ಘಾಟು ಮುಂಬೈ ಮತ್ತು ಪುಣೆಯನ್ನು ಸಂಪರ್ಕ ಮಾಡುತ್ತೆ.
ಕಾಲ್ಘಾಟು ಮುಂಬೈ ಮತ್ತು ನಾಸಿಕನ್ನ ಸಂಪರ್ಕ ಮಾಡುತ್ತೆ. ಆಗುಂಬೆ ಘಾಟು ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕ ಮಾಡುತ್ತೆ. ಪಾಲ್ಘಾಟು ಕೇರಳದ ಪಲಕ್ಕಾಡ್ ಮತ್ತು ತಮಿಳುನಾಡಿನ ನೀಲಗಿರಿಯನ್ನು ಸಂಪರ್ಕ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾಗುತ್ತೆ. ಎ ಬಿ ಡಿ ಇರೋ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಸೊ ಎ ಬಿ ಡಿ ಇರೋ ಆಪ್ಷನ್ ಯಾವ್ದಿದೆ ನೋಡಿ, ಆಪ್ಷನ್ 3. ಆಪ್ಷನ್ 3 ಕರೆಕ್ಟ್ ಇದೆ. ಎ ಬಿ ಡಿ ಇರೋ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ಬೋದು ಇದು. ಸೊ ಈಗ ಕ್ರಿಕೆಟಲ್ಲಿ ನೋ ಬಾಲ್ ಹಾಕೋದ್ರೆ ಯಾವ ಥರ ಫ್ರೀ ಹಿಟ್ ಸಿಗುತ್ತೆ, ಅದೇ ಥರ ಇದೊಂದು ಫ್ರೀ ಹಿಟ್ ಕ್ವಶನ್ ಇದು. ಸೊ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಇದನ್ನು ನೋಡಿ. ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆ ಆಗಿರುವ ಮಣ್ಣಿನ ವಿಧವನ್ನು ತಿಳಿಸಿ, ಗುರುತಿಸಿ. ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು. ಕರ್ನಾಟಕದಲ್ಲಿ ಮೆಕ್ಕಲು ಮಣ್ಣು ಇದೆಯಾ? ಇಲ್ಲ. ಅಲುವಿಯಲ್ ಸಾಯಿಲ್ ಇಲ್ವೇ ಇಲ್ಲ ಕರ್ನಾಟಕದಲ್ಲಿ. ಸೊ ಆಪ್ಷನ್ ಎಲಿಮಿನೇಟೆಡ್. ಅಲ್ಯೂಮಿನಿಯಂ ಸಾಯಿಲ್ ಇದೆ, ರಿವರ್ಸ್ ರೀಜನಲ್ಲಿ ಇದೆ, ಬಟ್ ಎಲ್ಲೋ ತುಂಬ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಇದು ಡಿಲೀಟ್. ಸೊ ಇಲ್ಲಿ ನೋಡಿ, ಈ ಜಾಗ ಇದೇನಿದೆ, ಇದು ಕರಾವಳಿ ತೀರ ಪ್ರದೇಶ ಇದು. ಸೊ ಕಪ್ಪು ಮಣ್ಣು ಇದೆಯಾ ಕರಾವಳಿ ತೀರ ಪ್ರದೇಶದಲ್ಲಿ? ಇಲ್ಲ. ಕಪ್ಪು ಮಣ್ಣು ಎಲ್ಲಿದೆ? ನಮ್ಮ ಉತ್ತರ ಮೈದಾನ ಭಾಗದಲ್ಲಿ, ಈ ಭಾಗದಲ್ಲಿ ಇದೆ ಕಪ್ಪು ಮಣ್ಣು. ಸೊ ಹಾಗಾದ್ರೆ ಈ ಆಪ್ಷನ್ ಕೂಡ ಡಿಲೀಟ್ ಮಾಡಿ. ನೆಕ್ಸ್ಟ್ ಕೆಂಪು ಮಣ್ಣು ಎಲ್ಲಿದೆ? ನಮ್ಮ ದಕ್ಷಿಣ ಮೈದಾನ ಭಾಗದಲ್ಲಿ ಇದೆ. ಸೊ ಹಾಗಾದ್ರೆ ಈ ಆಪ್ಷನ್ ಕೂಡ ಡಿಲೀಟ್ ಮಾಡಿ. ಉಳಿಯೋದು ಯಾವುದು? ಜಂಬಿಟ್ಟಿಗೆ ಮಣ್ಣು. ಸೊ ಇಲ್ಲಿರೋದು ಯಾವುದಂತಂದ್ರೆ ಜಂಬಿಟ್ಟಿಗೆ ಮಣ್ಣು. ನೀವೆಲ್ಲರೂ ಕೂಡ ಧರ್ಮಸ್ಥಳ, ಕುಕ್ಕೆ, ಈ ಕಡೆ ಕೋಸ್ಟಲ್ ಸೈಡ್ ಉಡುಪಿ, ಮಂಗಳೂರು, ಕಾರವಾರ ನೀವೇನೋ ಟ್ರಾವೆಲ್ ಮಾಡ್ಬೇಕಾದ್ರೆ ಸೊ ಏನು ಮಾಡಿರ್ತಾರೆ, ಈ ಒಂದು ಜಂಬಿಟ್ಟಿಗೆ ಮಣ್ಣನ್ನು ನೀವು ನೋಡ್ಬೋದು. ಇದರಿಂದ ಏನು ಮಾಡ್ತಾರೆ, ಇಟ್ಟಿಗೆಗಳನ್ನು ತಯಾರು ಮಾಡ್ತಾರೆ. ಸೊ ಇಟ್ಟಿಗೆಗಳನ್ನ ತಯಾರು ಮಾಡಿ ಮನೆಯ ಕನ್ಸ್ಟ್ರಕ್ಷನ್ಸ್ಗೆ ಅದನ್ನು ಯೂಸ್ ಮಾಡ್ತಾರೆ. ಸೊ ಫ್ರೀ ಹಿಟ್ ಕ್ವಶನ್ ಇದು. ಸೊ ಈ ಥರ ಕ್ವಶನ್ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟ್ ಕ್ವಶನ್ನು ಪೋರ್ಟ್ಗಳ ಮೇಲೆ ಕೇಳಿದ್ದಾರೆ, ಬಂದರುಗಳು ಮತ್ತು ಅದರ ಲೊಕೇಶನ್ಗಳ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆ? ಇದು ಮುಂಬೈ ನವಸೇಹ, ಇದು ಕೂಡ ಕರೆಕ್ಟ್ ಆಗಿದೆ. ದೀನ್ ದಯಾಳ್ ಬಂದರು ಇದೆಲ್ಲಿದೆ? ಕಾಂಡ್ಲಾ ಗುಜರಾತ್, ಇದು ಕೂಡ ಕರೆಕ್ಟ್ ಇದೆ. ಚಿದಂಬರ್ ಬಂದರು ಇದು ಪಾರದೀಪ್ ಅಂತ ಕೊಟ್ಟಿದ್ದಾರೆ. ಪಾರದೀಪ್ ಇರೋದು ಒಡಿಸಾದಲ್ಲಿ, ಚಿದಂಬರ ಇರೋದು ತಮಿಳುನಾಡಲ್ಲಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಕಾಮರಾಜರ್ ಬಂದರು ಎನ್ನೋರ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಎ ಬಿ ಡಿ. ಸೊ ಎ ಬಿ ಡಿ ಎಲ್ಲಿದೆ ನೋಡಿ. ಸೊ ಎರಡನೇ ಆಪ್ಷನ್ ಅಲ್ಲಿ ಎ ಬಿ ಡಿ ಇದೆ. ಸೊ ಇದು ಕರೆಕ್ಟ್ ಆಗುತ್ತೆ. ಸೊ ಬಂದರುಗಳು, ಅದ್ರ ಲೊಕೇಶನ್ಗಳು. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಬಂದರು ಯಾವುದು? ಸೊ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದನ್ನ ಕರಿತೀವಿ? ನವಮಂಗಳೂರು ಬಂದರು. ಸೊ ಅದನ್ನ ನಾವೇಂತ ಕರಿತೀವಿ? ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ನೆಕ್ಸ್ಟ್ PSI ಮತ್ತೆ UPSC ಎಕ್ಸಾಮ್ಸ್ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ, ಸೊ ಈ ಒಂದು ಬಂದರುಗಳ ಮುಖಾಂತರ ಪ್ರಮುಖವಾಗಿ ರಫ್ತು ಮಾಡುವಂಥ ಪದಾರ್ಥಗಳು ಯಾವುದು? ಸೊ ಪ್ರಮುಖವಾಗಿ ಆಮದು ಮಾಡ್ಕೊಳ್ತಕ್ಕಂಥ ಒಂದು ಇದು ವಸ್ತುಗಳು ಯಾವುದು, ಅದನ್ನು ಕೂಡ ಕೇಳ್ತಾರೆ. ಸೊ ಇಲ್ಲಿ ಲೊಕೇಶನ್ಸ್ ಕೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ವರ್ಷನ್ ಯಾವ ಥರ ಕೇಳ್ಬೋದು ಅಂತಂದ್ರೆ, ಪ್ರಮುಖವಾಗಿ ಆಮದು ಮತ್ತೆ ಪ್ರಮುಖವಾಗಿ ರಫ್ತು ಯಾವುದನ್ನು ನಾವು ಮಾಡ್ಕೊತೀವಿ ಅಂತ ಕೇಳ್ತಾರೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತಂದ್ರೆ ಅದು 23.5 ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡ್. ಸೊ ನಾವು ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ 8 ರಾಜ್ಯಗಳ ಮುಖಾಂತರ ಅದು ಹಾದು ಹೋಗುತ್ತೆ. ಸೊ ಗುಜರಾತು, ರಾಜಸ್ಥಾನು, ಮಧ್ಯಪ್ರದೇಶ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲು, ಮಿಜೋರಾಮು, ತ್ರಿಪುರ. ಸೊ 8 ರಾಜ್ಯದಲ್ಲಿ ಹಾದೋಗುತ್ತದು. ಇಲ್ಲಿ ನೋಡಿ, ಮಧ್ಯಪ್ರದೇಶದಲ್ಲಿ ಹಾದೋಗುತ್ತೆ, ವೆಸ್ಟ್ ಬೆಂಗಾಲಲ್ಲಿ ಹಾದೋಗುತ್ತೆ, ರಾಜಸ್ಥಾನಲ್ಲಿ ಹಾದೋಗುತ್ತೆ, ಬಿಹಾರದಲ್ಲಿ ಹಾದು ಹೋಗುವುದಿಲ್ಲ. ಸೊ ಹಾಗಾಗಿ ಬಿಹಾರ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ 8 ರಾಜ್ಯದಲ್ಲಿ ಹಾದೋಗುತ್ತೆ, ಬಿಹಾರದಲ್ಲಿ ಹಾದು ಹೋಗುವುದಿಲ್ಲ. ಸೊ ಓಕೆನಾ. ಸೊ ಈ ಥರ ಕ್ವಶನ್ಸು ಬಂದಿದೆ. ಸೊ ಇದು ಜಸ್ಟ್ ಔಟ್ಲೈನ್ ನಿಮಗೆ. ಸೊ ಯಾವ ಥರ ಕ್ವಶನ್ಸ್ ಬರ್ತಾ ಇದೆ, ನಿಮ್ಮ ಅಧ್ಯಯನ ಎಷ್ಟು ಆಳದಲ್ಲಿರಬೇಕು ಅಂತನ್ಬಿಟ್ಟು. ಓಕೆ. ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ಸನ್ನು ನಿಮಗೆ ಕ್ಲಿಯರ್ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆಲ್ಮೋಸ್ಟ್ 70 to 80% ಕಾನ್ಸೆಪ್ಟ್ಸು ನಮಗೆ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಬಟ್ ಡೇಟಾ ಮತ್ತು ಫ್ಯಾಕ್ಟ್ಸ್ ಅಂತ ಬಂದಾಗ ಅದು ನಿಮ್ಮ ಸ್ವಂತ ಎಫರ್ಟಲ್ಲೇ ನೀವು ಹಾಕಬೇಕು.
ಸೊ ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕಂತಂದರೆ, ಸೊ KA ಇಂದ ಕಂಡಕ್ಟ್ ಮಾಡಿರ್ತಕ್ಕಂತಹ ಎಲ್ಲ ಎಕ್ಸಾಮಿನೇಷನ್ಸ್ ಅರೌಂಡ್ ಒಂದು ಪಾಸ್ಟ್ 2 ಇಯರ್ಸಿಂದ ಒಂದು 15 ಎಕ್ಸಾಮ್ಸ್ನ ಅವ್ರು ಕಂಡಕ್ಟ್ ಮಾಡಿದ್ದಾರೆ. 15ರಿಂದ 18 ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ದಾರೆ. ನೀವೇನು ಮಾಡ್ಬೇಕಂತ ಅಂದರೆ KAದು ಕ್ವಶನ್ ಬ್ಯಾಂಕ್ ತೊಗೋಬೇಕು. KAದು ಕ್ವಶನ್ ಬ್ಯಾಂಕ್ ತೊಗೊಂಡು ಕ್ವಶನ್ಸನ್ನು ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಯಾವ್ದು ಗೊತ್ತಾಗೋದಿಲ್ವ ಅದನ್ನು ಗೂಗಲ್ ಮಾಡಬೇಕು. ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ನ ಅಲ್ಲೇ ನೀವು ಇದು ಮಾಡ್ಕೊಬೇಕು. ಸೊ ಬರ್ಕೊತ ಹೋಗಬೇಕು. ಓಕೆನಾ? ಓಕೆ, ಸೊ ಇವತ್ತು ಒಂದು PVQ ಸೆಷನ್ನ ಎಂಡ್ ಮಾಡೋಣ. ಸೊ ನೆಕ್ಸ್ಟಿಂದ ಏನು ಮಾಡ್ತೀವಿ ಅಂತಂದರೆ ಆ್ಯಕ್ಚುಯಲ್ ಸಿಲೆಬಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ನಿನ್ನೆ ಮಾಡಿದ್ದು ಇವತ್ತು ಮಾಡಿದ್ದು ಇವೆರಡೂ ಕೂಡ ಏನಂತಂದರೆ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ. ಸೊ ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಅಂದ್ರೆ ಏನು, ಅದರಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಮುಂದೆ ನಾವು ಯಾವ ಥರ ಓದ್ಕೊಬೇಕು, ಎಷ್ಟು ಆಳವಾಗಿ ನಮ್ಮ ಅಧ್ಯಯನ ಇರಬೇಕು, ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ನಾವೇನು ಮಾಡೋಣ ಅಂತಂದರೆ ಎಲ್ಲ ಕಾನ್ಸೆಪ್ಟ್ಸನ್ನು ಕೂಡ ನಾವು ಸೊ ಇನ್ಡೆಪ್ತಾಗಿ ನಾವು ಡಿಸ್ಕಷನ್ಸ್ ಮಾಡೋಣ. ಓಕೆನಾ? ಸೊ ಟೈಮು ತುಂಬ ಕಡಿಮೆ ಇದೆ. ನೋಟಿಫಿಕೇಷನ್ಸ್ ಬಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ 1 ತಿಂಗಳು ಟೈಮ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕಾಗಿಂದು ನಿಮ್ಗೆ 1 ತಿಂಗಳು ಎಕ್ಸಾಮ್ ಓದ್ಕೊಳ್ಳೋಕೆ ಸಿಗುತ್ತೆ. ಸೊ 2 ತಿಂಗಳು ನಿಮ್ಗೆ ಟೈಮ್ ಸಿಗೋದು. ಸೊ ಈಗ ನೋಡಿ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ದು ಹಂಗೇನೆ 2 ತಿಂಗಳು ಟೈಮ್ ಸಿಕ್ಕಿದ್ದು. ಅಪ್ಲಿಕೇಶನ್ ಬಂದಾಗಿಂದ 2 ತಿಂಗಳು ಟೈಮ್ ಸಿಕ್ಕಿದ್ದು. ಸೊ ನೆಕ್ಸ್ಟ್ PSI, ESI, SDA, FDA ಎಲ್ಲವೂ ಕೂಡ ನಿಮಗೆ 3 ತಿಂಗಳಲ್ಲಿ ಎಕ್ಸಾಮ್ಸ್ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿ ಇನ್ನು ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಬಂದಮೇಲೆ ಓದ್ತೀನಿ. ಇನ್ನು ಆಲ್ ಟಿಕೆಟ್ ಬಿಟ್ಟಿಲ್ಲ, ಆಲ್ ಟಿಕೆಟ್ ಬಂದಮೇಲೆ ಓದ್ತೀನಿ. ಎಕ್ಸಾಮ್ಗಿನ್ನ 15 ದಿನ ಇದೆ, 15 ದಿನ ಬಿಟ್ಟು ಓದ್ತೀನಿ. ಸೊ ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಸೊ ಸಿಕ್ಕಿರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.